ಹೆಲೋ ಎವ್ರಿವನ್, ಎಲ್ಲರಿಗೂ ನಮಸ್ಕಾರ. ನೀವೆಲ್ಲ ಹೇಗಿದ್ದೀರಾ? ನೀವೆಲ್ಲ ನಿಮ್ಮ ಲೈಫಲ್ಲಿ ತುಂಬ ಖುಷಿಯಾಗಿದ್ದೀರಾ, ತುಂಬ ಸಂತೋಷವಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಟು ಅವರ್ ಚಾನೆಲ್ ಡಿವೈನ್ ಕಾಲ್. ಬೀಯಿಂಗ್ ಅ ಟ್ಯಾರೋ ಕಾರ್ಡ್ ರೀಡರ್, ನಾನು ಸುಮಾರು 6 ವರ್ಷಗಳ ಕಾಲದಿಂದ ಟ್ಯಾರೋ ಕಾರ್ಡ್ ರೀಡಿಂಗ್ ಮಾಡ್ಕೊಂಡು ಬಂದಿದ್ದೀನಿ. ಆ್ಯಂಡ್ ಈ ಒಂದು ಟ್ಯಾಲೆಂಟ್ನ ಮೂಲಕ ನಿಮ್ಮೆಲ್ಲರಿಗೂ ನನ್ನ ಕೈಲಿ ಏನಾಗುತ್ತೆ ಅಷ್ಟು ಸೇವೆನ ಮಾಡಬೇಕು ಅನ್ನೋದು ನನ್ನ ಒಂದು ಇಂಟೆನ್ಷನ್. ಸೊ ಅದೇ ಒಂದು ಉದ್ದೇಶದಿಂದ ಈ ಒಂದು ಯೂಟ್ಯೂಬ್ ಚಾನೆಲ್ನ ಸ್ಟಾರ್ಟ್ ಮಾಡಿರುವಂಥದ್ದು. ಆ್ಯಂಡ್ ಎಸ್, ಇವತ್ತು ನಾವು ನಿಮ್ಮ ಪರ್ಸನ್, ಯಾರು ನಿಮ್ಮ ಸ್ಪೆಸಿಫಿಕ್ ಪರ್ಸನ್ ಅಥವಾ ನಿಮ್ಮ ಮನಸ್ಸಿನಲ್ಲಿ ಯಾವ ವ್ಯಕ್ತಿ ಇದ್ದಾರಲ್ಲ, ಅವರ ಕರೆಂಟ್ ಫೀಲಿಂಗ್ಸ್ ಏನು, ಕರೆಂಟ್ ಎನರ್ಜೀಸ್ ಏನು ಈ ಕನೆಕ್ಷನ್ ಮೇಲೆ, ನಿಮ್ಮ ಬಗ್ಗೆ, ಸೊ ಇದನ್ನೆಲ್ಲ ಚೆಕ್ ಮಾಡೋಣ. ಓಕೆ, ಸೊ ಆಸ್ ಯೂಶುವಲ್ ಇದು ಒಂದು ಪಿಕಪ್ ಪೈಲ್ ಕಾರ್ಡ್ ರೀಡಿಂಗ್ ಆಗಿರುತ್ತೆ. ಅಂಡ್ 2 ಪೈಲ್ಸ್ ನಿಮ್ಮ ಸ್ಕ್ರೀನ್ ಮೇಲೆ ತೋರಿಸ್ತೀನಿ ನಾನು. ನಿಮಗೆ ಯಾವ ಪೈಲ್ನ ಇಂಟಿಟ್ಯೂವ್ ಆಗಿ ಪಿಕ್ ಮಾಡ್ಕೊಳ್ಬೇಕು ಅಂತ ಅನ್ಸುತ್ತೆ ಆ ಪೈಲ್ನ ಪಿಕ್ ಮಾಡ್ಕೊಳ್ಳಿ. ಅಂಡ್ ಇದು ಒಂದು ಟೈಮ್ಲೆಸ್ ರೀಡಿಂಗ್. ಮತ್ತೆ ಇದು ನೀವು ಯಾವಾಗ ನೋಡಿದ್ರು ಸಹ ರೆಸೊನೇಟ್ ಆಗುತ್ತೆ. ಇವಾಗಲ್ಲ, ಇನ್ನೊಂದು 6 ಮಂತ್ಸ್ ಬಿಟ್ಟು ಅಥವಾ ಒಂದು 1 ಇಯರ್ ಬಿಟ್ಟು ನೋಡಿದ್ರು ಸಹ ಇದು ನಿಮಗೆ ರೆಸೊನೇಟ್ ಆಗುತ್ತೆ. ಅಂಡ್ ಎಸ್, ಲೆಟ್ಸ್ ಬಿಗಿನ್. ಓಕೆ, ಸೊ ಎಸ್, ನನ್ನ ಹತ್ರ 2 ಕಾರ್ಡ್ಸ್ ಇದೆ. ಓಕೆ, ಸೊ ಇದು ಬಂದ್ಬಿಟ್ಟು ಪೈಲ್ 1. ಓಕೆ, ಈ ಕಾರ್ಡ್ ಬಂದು ಪೈಲ್ 1 ಅಂಡ್ ಇದು ಬಂದು ಪೈಲ್ 2. ಓಕೆ, ಸೊ ಪೈಲ್ 1 ಅಂಡ್ ಪೈಲ್ 2. ನಿಮ್ಗೆ ಇವೆರಡರಲ್ಲಿ ಯಾವುದು ತುಂಬಾ ಅಟ್ರಾಕ್ಟ್ ಆಗ್ತಾ ಇದೆ, ನಿಮ್ಗೆ ಯಾವ್ದನ್ನ ಪಿಕ್ ಮಾಡಬೇಕು ಅಂತ ಇನ್ಸ್ಟೆಂಟ್ ಆಗಿ ಅನ್ನಿಸ್ತಾ ಇದೆ, ಆ ಒಂದು ಕಾರ್ಡ್ನ ಪಿಕ್ ಮಾಡ್ಕೊಳ್ಳಿ. ಓಕೆ, ಐ ಹೋಪ್ ನೀವು ಚೂಸ್ ಮಾಡಿದ್ದೀರಾ ಅಂತ. ಸೊ ಲೆಟ್ಸ್ ಬಿಗಿನ್ ವಿತ್ ಯುವರ್ ರೀಡಿಂಗ್. ವೆಲ್ಕಮ್ ಪೈಲ್ ನಂಬರ್ 1, ವೆಲ್ಕಮ್ ಟು ಯುವರ್ ರೀಡಿಂಗ್. ಸೊ ಸ್ಟಾರ್ಟ್ ಮಾಡ್ಲಿಕ್ಕೆ ಮುಂಚೆ ನೀವು ಯಾವ ಪರ್ಸನ್ ಬಗ್ಗೆ ತಿಳ್ಕೊಳ್ಬೇಕು ಅಂತ ಅನ್ಕೊಳ್ತಾ ಇದ್ರಲ್ಲ, ಆ ಪರ್ಸನ್ನಿನ ಒಂದು ಮುಖನ ಇಮ್ಯಾಜಿನ್ ಮಾಡ್ಕೊಳಕ್ಕಾದ್ರೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ಅಥವಾ ಬೆಟರ್ ಅವ್ರ ಫೋಟೋ ಇದ್ರೆ ನೀವು ಅವ್ರ ಫೋಟೋ ಸಹ ನೋಡಬಹುದು. ಅಥವಾ ಯಾವುದೋ ಆಗಿಲ್ಲ ಅಂದ್ರೆ ಅವ್ರ ಕಣ್ಣು ಮುಚ್ಕೊಂಡು ಅವ್ರ ಹೆಸರಿನ 1 to 3 ಟೈಮ್ಸ್ ನಿಮ್ಮ ಮನಸ್ಸಲ್ಲೇ ಹೇಳ್ಕೊಳ್ಳಿ ಅಂಡ್ ಅವ್ರ ಮುಖ ಹೇಗಿದೆ ಅದನ್ನ ಕಲ್ಪಿಸ್ಕೊಳ್ಳಿ. ಓಕೆ, ಅಂಡ್ ಆಸ್ ಆಲ್ವೇಸ್ ಇದು ಒಂದು ಟೈಮ್ಲೆಸ್ ರೀಡಿಂಗ್, ಜನರಲ್ ರೀಡಿಂಗ್ ಆಗಿದೆ. ಅಂಡ್ ಇದು ಎಲ್ಲರಿಗೂ ರೆಸೊನೇಟ್ ಆಗುತ್ತೆ ಅಂತ ಇಲ್ಲ, ಅಥವಾ ಏನು ರೆಸೊನೇಟ್ ಆಗದೇ ಇಲ್ಲ ಅಂತಾನೂ ಅಲ್ಲ. ಸೊ ನಿಮ್ಗೆ ಏನ್ ರೆಸೊನೇಟ್ ಆಗುತ್ತೆ ಅದನ್ನ ತಗೊಂಡು, ಏನ್ ರೆಸೊನೇಟ್ ಆಗಲ್ಲ ಅದನ್ನ ಹಾಗೆ ಬಿಡಿ. ಅಂಡ್ ಎಸ್, ಲೆಟ್ಸ್ ಸ್ಟಾರ್ಟ್ ವಿತ್ ದ ರೀಡಿಂಗ್. ಓಕೆ, ಯೂನಿವರ್ಸ್ ಪ್ಲೀಸ್ ಗೈಡ್ ಮೀ. ಫೈಲ್ ನಂಬರ್ 1 ಪರ್ಸನ್ ಕರೆಂಟ್ ಫೀಲಿಂಗ್ಸ್ ಅಂಡ್ ಎನರ್ಜೀಸ್ ಏನು ಟುವರ್ಡ್ಸ್ ಫೈಲ್ ನಂಬರ್ 1. ಯೂನಿವರ್ಸ್ ಪ್ಲೀಸ್ ಗೈಡ್ ಮೀ. ಸೊ ಆದಷ್ಟು ಶಫ್ಲಿಂಗ್ ಪಾರ್ಟ್ನ ದಯವಿಟ್ಟು ಸ್ಕಿಪ್ ಮಾಡಿದೆ ನೋಡಿ, ಬಿಕಾಸ್ ನಿಮ್ಮ ಎನರ್ಜೀಸ್ಗೆ ಕನೆಕ್ಟ್ ಆಗಲಿಕ್ಕೆ ನನಗೆ ಹೆಲ್ಪ್ ಆಗುತ್ತೆ. ಓಕೆ, ಸೊ ಟೇಕ್ ಅ ಡೀಪ್ ಬ್ರೀತ್. ನಾರ್ಮಲ್ ಆಗಿ ಆರಾಮ್ಸೆ ಕಾಮ್ ಆಗಿ ಉಸಿರಾಡಿ. ಅಂಡ್ ಇನ್ ಬಿಟ್ವೀನ್ ನಿಮ್ಮ ವ್ಯಕ್ತಿ ಮುಖನ ಆದಷ್ಟು ಇಮ್ಯಾಜಿನ್ ಮಾಡ್ಕೊಳ್ತಾ ಇರಿ. Page of Cups, 10 of Cups, the Moon. Okay, so right now so far ಇಲ್ಲಿ ಪಾಸಿಟಿವ್ ಎನರ್ಜೀಸ್ ಕಾಣಿಸ್ತಾ ಇದೆ ನನಗೆ, ಬಿಕಾಸ್ ಪೇಜ್ ಆಫ್ ಕಪ್ಸ್ ಬಂತು, ಅದ್ರ ಬ್ಯಾಕ್ ಟು ಬ್ಯಾಕ್ 10 ಆಫ್ ಕಪ್ಸ್ ಇದೆ. ಸೊ ಕರೆಂಟ್ಲಿ ವೆರಿ ಪಾಸಿಟಿವ್ ಎನರ್ಜಿ. ಓಕೆ, ಸೊ ಲೆಟ್ಸ್ ಸಿ. ಡೆವಿಲ್ ಕಾರ್ಡ್, ದ ಸ್ಟಾರ್ ಕಾರ್ಡ್. ಓಕೆ, 9 of Wands and the 2 of Swords. Okay, so bottom of the deck ಬಂದ್ಬಿಟ್ಟು Ace of Pentacles ಇದೆ. ಓಕೆ, ಓಕೆ, ಐ ಥಿಂಕ್ ರೈಟ್ ನೌ, ಇವಾಗ ಈ ಕ್ಷಣದಲ್ಲಿ ಈ ವ್ಯಕ್ತಿಯ ಎನರ್ಜೀಸು ವೆರಿ ಪಾಸಿಟಿವ್ ಆಗಿದೆ, ಬಿಕಾಸ್ ಪೇಜ್ ಆಫ್ ಕಪ್ಸ್ ಅಂಡ್ 10 ಆಫ್ ಕಪ್ಸ್. ಓಕೆ, ಸೊ ಬ್ಯಾಕ್ ಟು ಬ್ಯಾಕ್ ಬಂದಿರೋದ್ರಿಂದ ವೆರಿ ಪಾಸಿಟಿವ್ ಎನರ್ಜಿ ಈ ಪರ್ಸನ್ ಸೈಡ್ ಇಂದ ಹೇಳ್ತಾ ಇದ್ದೀನಿ. ಅಂಡ್ ಐ ಥಿಂಕ್ ನಿಮ್ಮಿಬ್ರು ಮಧ್ಯೆ ಸಣ್ಣ ಪುಟ್ಟ ಫ್ಲರ್ಟಿಂಗ್ ಕೈಂಡ್ ಆಫ್ ಥಿಂಗ್ ಆಗ್ತಾ ಇರಬಹುದು. ಅಂದ್ರೆ ಸ್ಮಾಲ್ ಕಮ್ಯುನಿಕೇಶನ್, ಅವ್ರು ನಿಮ್ ಜೊತೆ ಫ್ಲರ್ಟ್ ಮಾಡೋ ತರ ಮಾತಾಡ್ತಿರ್ಬೋದು, ಅಥವಾ ನೀವು ಅವ್ರ ಜೊತೆ ಫ್ಲರ್ಟ್ ಮಾಡೋ ತರ ಮಾತಾಡ್ತಿರ್ಬೋದು. ಸೊ ಹೀಗೆ ವೆರಿ ಸ್ಮಾಲ್ ಲಿಟಲ್ ಕಮ್ಯುನಿಕೇಶನ್. ಅಂಡ್ ನೀವಿಬ್ರು ಮೇ ಬಿ ಸೋಷಿಯಲ್ ಮೀಡಿಯಾದಲ್ಲಿ ಕನೆಕ್ಟ್ ಆಗಿದ್ದೀರಾ ಅಂತ ಅನ್ಸುತ್ತೆ. If not, there some energy exchange ಆಗ್ತಾ ಇದೆ ರೈಟ್ ನಾವು ಇಬ್ರು ಮಧ್ಯ. ಅಂಡ್ ವಾಟ್ ಎವರ್ ಇಟ್ ಈಸ್, ಓಕೆ, ಸಮ್ ಎನರ್ಜಿ ಎಕ್ಸ್ಚೇಂಜ್ ಆಗಿರಬಹುದು, ಮೆಸೇಜ್ಗಳು ಎಕ್ಸ್ಚೇಂಜ್ ಆಗಿರಬಹುದು, ಬಟ್ ಇಟ್ಸ್ ಇನ್ ಅ ವೆರಿ ವೆರಿ ಲಿಟಲ್ ಅಮೌಂಟ್. ಅಂದ್ರೆ ತುಂಬಾ ಡೀಪ್ ಕಾನ್ವರ್ಸೇಷನ್ಸ್ ಆಗಿರ್ಬೋದು, ಅಥವಾ ಒಂದು ಗಂಟೆಗಟ್ಟಲೆ ಮಾತಾಡೋ ಅಂಥದ್ದಾಗಿರ್ಬೋದು. ಸೊ ಇದೆಲ್ಲಾನು ರೈಟ್ ನಾವು ಏನೂ ಆಗ್ತಾ ಇಲ್ಲ. ಬಟ್
ಬಟ್ ದೆರ್ ಈಸ್ ಅ ವೆರಿ ಸ್ಟ್ರಾಂಗ್ ಕನೆಕ್ಷನ್ ಇದೆ. ದೋ ಕಮ್ಯುನಿಕೇಶನ್ ತುಂಬಾ ಡೀಪ್ ಆಗಿಲ್ಲದೆ ಇದ್ರೂ ಸ್ಮಾಲ್ ಜೆಸ್ಚರ್ಸ್ ಎಕ್ಸ್ಚೇಂಜ್ ಆಗ್ತಿರ್ಬೋದು, ಫ್ಲರ್ಟಿಶ್ ಮೆಸೇಜಸ್ ಎಕ್ಸ್ಚೇಂಜ್ ಆಗ್ತಿದ್ರು ಸಹ ನಿಮ್ಮ ಕನೆಕ್ಷನ್ ಡೀಪರ್ ಲೆವೆಲ್ ಅಲ್ಲಿ ನೋಡಿದ್ರೆ ವೆರಿ ಸ್ಟ್ರಾಂಗ್ ಆಗಿದೆ. ಓಕೆ, ಸೊ ಡೀಪರ್ ಲೆವೆಲ್ ಅಲ್ಲಿ ಎಮೋಷನ್ಸ್ ಇದೆ ಅಂತ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ, ಆಸ್ ಐ ಸೆಡ್ ಪೇಜ್ ಆಫ್ ಕಪ್ಸ್. ಓಕೆ, ಲೆಟ್ ಮಿ ಶೋ ಯು ಪೇಜ್ ಆಫ್ ಕಪ್ಸ್ ವಿತ್ 10 ಆಫ್ ಕಪ್ಸ್. ಓಕೆ, ಸೊ ವೆರಿ ಸ್ಟ್ರಾಂಗ್ ಎಮೋಷನಲ್ ಬಾಂಡ್ ಇದೆ ಇಲ್ಲಿ. ಮೇ ಬಿ ಈ ಪರ್ಸನ್ ಇವಾಗ ನಿಮ್ಮ ಹತ್ರ ಒಂಥರ ಲೀಸ್ಟ್ ಇಂಟ್ರೆಸ್ಟೆಡ್, ನನಗೆ ಪೈಲ್ ನಂಬರ್ 1 ಅಂದ್ರೆ ಏನಂತ ಇಂಟ್ರೆಸ್ಟೇ ಇಲ್ಲಪ್ಪ, ಓಕೆ ಲೈಕ್ ನಾರ್ಮಲ್ ಫ್ಲರ್ಟಿಂಗ್ ಇದರಲ್ಲಿ ಮಾಡೋಣ ಸಾಕು, ಇಷ್ಟರಲ್ಲಿ ಇಟ್ಕೊಳ್ಳೋಣ ಅನ್ನೋ ತರ ಅವ್ರಿಗೆ ಅನ್ನಿಸ್ತಾ ಇರಬಹುದು. ಯಾಕೆ ಗೊತ್ತಾ, ಅವ್ರಿಗೆ ಏನಂತ ಅಂದ್ರೆ ನೀವು ಒಂಥರ ಒಂದು ಲಾಂಗ್ ಟರ್ಮ್ಗೆ ಯೋಚನೆ ಮಾಡ್ಬೋದಂತ ವ್ಯಕ್ತಿ. ಅಂದ್ರೆ ನೀವು ಸುಮ್ಮನೆ ಒಂಥರ ಟೈಮ್ ಪಾಸ್ಗೆ ಯಾರ ಜೊತೆನೋ ಫ್ಲರ್ಟ್ ಮಾಡ್ಕೊಂಡು ಸುಮ್ಮನೆ ಕ್ಯಾಶುಯಲ್ ಆಗಿ ಇರೋಂಥ ಪರ್ಸನ್ ನೀವಲ್ಲ ಅಂತ ನಿಮ್ಮ ಪರ್ಸನಿಗೆ ಗೊತ್ತು ಈ ವ್ಯಕ್ತಿಗೆ. ಸೊ ಅವ್ರು ಏನ್ ಯೋಚನೆ ಮಾಡ್ತಾ ಇದಾರೆ ಅಂತ ಅಂದ್ರೆ, ಪೈಲ್ ನಂಬರ್ 1 ನಾನು ಜೊತೆಲಿ ಇಟ್ಕೊಳ್ಬೇಕು ಅಂದ್ರೆ ಅದು ಒಂದು ಲಾಂಗ್ ಟರ್ಮಿಗೆ ಮಾತ್ರ. ಅಂಡ್ ಅವರು ಒಂಥರ ಈ ಫ್ಲರ್ಟ್ ಅಥವಾ ಈ ಒಂದು ಸುಮ್ಮನೆ ಕ್ಯಾಶುಯಲ್ ರಿಲೇಶನ್ಶಿಪ್ಗೆಲ್ಲ ಒಪ್ಪುವಂತ ವ್ಯಕ್ತಿ ಅಲ್ಲ. ಸೊ ಇದು ಒಂದು ಲಾಂಗ್ ಟರ್ಮ್ ರಿಲೇಶನ್ಶಿಪ್ ಅಲ್ಲಿ ನಾನು ಮುಂದುವರಿಯೋ ಹಾಗಿದ್ರೆ ಮಾತ್ರ ಪೈಲ್ ನಂಬರ್ 1 ಜೊತೆ ಇರಬಹುದು. ಇದು ಒಂದು ಅವರ ಒಂದು ಥಾಟ್. ಓಕೆ, ಆದ್ರಿಂದ ನಿಮ್ಗೆ ಅವ್ರು ಏನ್ ತೋರಿಸ್ತಾ ಇದಾರಲ್ಲ, ಇಟ್ಸ್ ವೆರಿ ಮಿನಿಮಲ್, ಅಂದ್ರೆ ತುಂಬಾ ಸಾಧಾರಣ ಅಂತ ಅನ್ನಿಸಬಹುದು. ಅಂದ್ರೆ ಅವ್ರು ಬೇರೆಯವ್ರ ಜೊತೆ ಎಲ್ಲ ಹೇಗೆ ಬಿಹೇವ್ ಮಾಡ್ತಾ ಇದಾರಲ್ವಾ, ಕ್ಯಾಶುಯಲ್ ಆಗಿ ಮಾತಾಡುವಂತದ್ದಾಗಿರ್ಬೋದು, ಸುಮ್ಮನೆ ಒಂಥರ ಫ್ಲರ್ಟ್ ಮಾಡುವಂತದ್ದಾಗಿರಬಹುದು. ಓಕೆ, ಸೊ ಆ ತರ ನಿಮ್ಮ ಹತ್ರನೂ ಇದಾರೆ. ಸೊ ನಿಮ್ಮ ಹತ್ರನೂ ನೀವು ಅನ್ಕೊಳ್ತಾ ಇದ್ರೆ, ನನ್ನ ಹತ್ರನೂ ಕ್ಯಾಶುಯಲ್ ಆಗಿ ಮಾತಾಡ್ತಾ ಇದಾರೆ ಈ ಪರ್ಸನ್, ಸುಮ್ಮನೆ ನಾರ್ಮಲ್ ಆಗಿ ಬೇರೆಯವ್ರ ಜೊತೆ ಎಲ್ಲ ಹಿಂಗೆ ಬಾಕಿಯವ್ರ ಜೊತೆ ಎಲ್ಲಾನು ಬಿಹೇವ್ ಮಾಡ್ತಾ ಇದಾರೆ. ಹಾಗೇನೆ ನನ್ನ ಜೊತೆನೂ ಸಹ ಇವ್ರು ಹಿಂಗೆ ಬಿಹೇವ್ ಮಾಡ್ತಾ ಇದಾರೆ ಅಷ್ಟೇ, ಇವ್ರಿಗೇನು ನನ್ನ ಬಗ್ಗೆ ಫೀಲಿಂಗ್ಸ್ ಅಷ್ಟಿಲ್ವೇನೋ ಅನ್ನೋ ತರ ನಿಮ್ಗೆ ಅನ್ನಿಸ್ತಾ ಇರ್ಬೋದು. ಬಟ್ ಆನ್ ಅ ಡೀಪರ್ ಲೆವೆಲ್, ತುಂಬಾ ಸರ್ಫೇಸ್ ಲೆವೆಲ್ ಅಲ್ಲಿ ಅಲ್ಲ, ನನ್ನ ಡೀಪರ್ ಲೆವೆಲ್ ಅಲ್ಲಿ ನೋಡಿದಾಗ, ಅಂದ್ರೆ ಸಬ್ ಕಾನ್ಶಿಯಸ್ಲಿ ಈ ವ್ಯಕ್ತಿ ನಿಮ್ ಬಗ್ಗೆ ತುಂಬಾ ಎಮೋಷನಲಿ ವೆರಿ 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 ಅಟ್ಯಾಚ್ಡ್ ಆಗಿದ್ದಾರೆ. ಓಕೆ, ಖಂಡಿತವಾಗ್ಲೂ ದೇ ಆರ್ ವೆರಿ ಮಚ್ ಅಟ್ಯಾಚ್ಡ್ ಟು ಯು, ಬಟ್ ದೇ ಆರ್ ನಾಟ್ ಶೋಯಿಂಗ್ ಇಟ್. ನಿಮ್ ಮುಂದೆ ಅದನ್ನ ತೋರಿಸ್ಕೊಳ್ತಾ ಇಲ್ಲ, ಬಟ್ ಲಾಟ್ ಆಫ್ ಎಮೋಷನಲ್ ಅಟ್ಯಾಚ್ಮೆಂಟ್ ಇದೆ ಆನ್ ಅ ಡೀಪರ್ ಲೆವೆಲ್ ಅಲ್ಲಿ. ಆಲ್ಸೋ ಈ ವ್ಯಕ್ತಿ ಐ ಥಿಂಕ್ ನಿಮ್ಗಿಂತ ಏಜ್ ಅಲ್ಲಿ ಸ್ವಲ್ಪ ಚಿಕ್ಕವರು ಅಂತ ಅನ್ಸುತ್ತೆ. ಐ ಥಿಂಕ್ ಮೋಸ್ಟ್ ಪ್ರಾಬ್ಲಿ ದೇ ಆರ್ ಯಂಗರ್ ದ್ಯಾನ್ ಯು. ನಿಮ್ಗಿಂತ ಸ್ವಲ್ಪ ವಯಸ್ಸಲ್ಲಿ ಚಿಕ್ಕವರಿದ್ದಾರೆ. ಅಂಡ್ ದೇ ಆರ್ ವೆರಿ ಎನರ್ಜೆಟಿಕ್ ಪರ್ಸನ್, ಫುಲ್ ಆಫ್ ಎನರ್ಜಿ, ಎಲ್ಲಾರ ಜೊತೆ ಒಂಥರ ತುಂಬಾ ಲೈವ್ಲಿ ಆಗಿ ಮಾತಾಡಿಕೊಂಡು ಖುಷಿಯಾಗಿ ಇರುವಂತಹ ಪರ್ಸನ್. ಅಂಡ್ ಸಮ್ಟೈಮ್ಸ್ ತುಂಬಾ ಒಂದ್ ಸ್ವಲ್ಪ ಇಮ್ಮೆಚೂರ್ ಆಗಿ ಸಹ ಬಿಹೇವ್ ಮಾಡ್ತಾರೆ. ಬಟ್ ನನಗಿಲ್ಲಿ ಒನ್ ಥಿಂಗ್ ಕ್ಲಿಯರ್ ಆಗಿ ಕಾರ್ಡ್ಸ್ ಮೂಲಕ ಕಾಣಿಸ್ತಾ ಇರೋದು ಏನಂತ ಅಂದ್ರೆ, ಅವರು ನಿಮ್ ಜೊತೆ ಒಂದು ಲಾಂಗ್ ಟರ್ಮ್ ರಿಲೇಶನ್ಶಿಪ್ ಅಲ್ಲಿ ಇರಬೇಕು ಅಂತ ನೋಡ್ತಾ ಇದ್ದಾರೆ. ಅಂದ್ರೆ ಒಂದು ಮ್ಯಾರೇಜ್ ತರ ಆಗಿರ್ಬೋದು, ಅಥವಾ ಒಂದು ಲಾಂಗ್ ಟರ್ಮ್ ಕಮಿಟ್ಮೆಂಟ್ ತರ ಆಗಿರ್ಬೋದು. ಸೊ ಒಂದು ಲಾಂಗ್ ಟರ್ಮ್ ಸಮಥಿಂಗ್ ರಿಗಾರ್ಡಿಂಗ್ ಒಂಥರ ಲಾಂಗ್ ಟರ್ಮ್ಗೆ ಒಂದು ತುಂಬಾ ವರ್ಷಗಳ ಕಾಲ ನಿಮ್ ಜೊತೆ ಫ್ಯೂಚರ್ ನ ನೋಡ್ತಾ ಇದ್ದಾರೆ. ಬಟ್ ಅಟ್ ಅ ಸೇಮ್ ಟೈಮ್ 2 of Swords card is also here. Okay, I think something in some difficulty in decision making ಅಂತ ಅನ್ನಿಸ್ತಾ ಇದೆ. ಅಂದ್ರೆ ಒಂದು ಕ್ಲಾರಿಟಿ ಇಲ್ಲ. ಇವ್ರು ಏನ್ ಅನ್ಕೊಳ್ತಾ ಇದಾರೆ ನಿಮ್ಮ ಪರ್ಸನ್ ಅಂತ ಅಂದ್ರೆ, ಪೈಲ್ ನಂಬರ್ 1 ನನ್ನ ಬಗ್ಗೆ ಹಿಂಗೆ ಯೋಚನೆ ಮಾಡ್ತಾ ಇದಾರೆ, ನಾನೊಬ್ಬ ಫ್ಲರ್ಟ್, ತುಂಬಾ ಒಂಥರ ಕ್ಯಾಶುಯಲಿ ಎಲ್ಲಾರ ಜೊತೆನೂ ಆರಾಮ್ಸೆ ಕೂಲ್ ಆಗಿರುವಂತ ಪರ್ಸನ್. ಇವ್ರ ಜೊತೆ ಒಂದು ಸೀರಿಯಸ್ ಕಮಿಟ್ಮೆಂಟ್ ಕೊಡಕ್ಕಾಗತ್ತೋ ಇಲ್ವೋ ಅಂತ ಪೈಲ್ ನಂಬರ್ಗೆ ನನ್ನ ಮೇಲೆ ಡೌಟ್ ಇದೆ. ಸೊ ಈ ತರ ಏನೋ ಸಮ್ ಇದಿದೆ, ಬಿಕಾಸ್ ಸಿ 2 of Swords is here. ಓಕೆ, ಸಮಥಿಂಗ್ ರಿಲೇಟೆಡ್ ಟು ಡಿಸಿಷನ್ ಮೇಕಿಂಗ್, ಏನೋ ಒಂದು ಕ್ಲಿಯರ್ ಆಗಿ ಒಂದು ಕಮ್ಯುನಿಕೇಶನ್ ಇಬ್ರು ಮಧ್ಯೆ ನಡೆದಿಲ್ಲ ಇಲ್ಲಿವರೆಗೂ ಅಂತ ಅನ್ನಿಸ್ತಾ ಇದೆ. As I said, yes, definitely some misunderstanding ಇದೆ, some miscommunication ಇದೆ ಈ ಕನೆಕ್ಷನ್ ಅಲ್ಲಿ. ಬಿಕಾಸ್ ಅವ್ರು ಅನ್ಕೊಳ್ತಾ ಇದಾರೆ ಪೈಲ್ ನಂಬರ್ 1ಗೆ ನಾನು ಡಿಸರ್ವಿಂಗ್ ಇಲ್ಲ. ಬಿಕಾಸ್ ಪೈಲ್ ನಂಬರ್ 1 ಹೆಂಗೆ ಯೋಚನೆ ಮಾಡ್ತಾರೆ ಅಂತ ಅಂದ್ರೆ, ನಾನೊಬ್ಬ ಫ್ಲರ್ಟ್ ಅಥವಾ ಒಬ್ಬ ಕ್ಯಾಶುಯಲ್ ಆಗಿ ಎಲ್ಲಾರ ಜೊತೆನೂ ಒಂದು ಫ್ಲಿಂಗ್ ಎನರ್ಜಿ ಅಥವಾ ಪ್ಲೇಯರ್ ಎನರ್ಜಿ ಇರುವಂತಹ ವ್ಯಕ್ತಿ ಅಂತ ಪೈಲ್ ನಂಬರ್ 1 ಯೋಚನೆ ಮಾಡ್ತಾ ಇದಾರೆ ನನ್ನ ಬಗ್ಗೆ ಅಂತ. ಅಂಡ್ ಅಟ್ ದ ಸೇಮ್ ಟೈಮ್ ನೀವ್ ಹೆಂಗ್ ಯೋಚನೆ ಮಾಡ್ತಾ ಇದ್ದೀರಾ ಅಂತ ಅಂದ್ರೆ, ಇವ್ರಿಗೆ ಅಷ್ಟೊಂದು ನನ್ನ ಮೇಲೆ ಫೀಲಿಂಗ್ಸೇ ಇಲ್ವೇನೋ, ತುಂಬಾ ನಾರ್ಮಲ್ ಆಗಿ ಎಲ್ಲಾರ ಜೊತೆ ಹೇಗಿರ್ತಾರೆ ಹಾಗೆ ನನ್ನ ಜೊತೆನೂ ಬಿಹೇವ್ ಮಾಡ್ತಾ ಇದಾರೆ. ಸೊ ಹಾಗಾಗಿ ಇವ್ರಿಗೆ ನನ್ನ ಮೇಲೆ ಫೀಲಿಂಗ್ಸ್ ಇಲ್ವೇನೋ, ಇಲ್ಲೋ ನಾನೇ ಒಂದ್ ಕಡೆ ತುಂಬಾ ಎಮೋಷನಲ್ ಆಗಿ ಜಾಸ್ತಿ ಇನ್ವೆಸ್ಟ್ ಮಾಡ್ತಾ ಇದ್ದೀನೇನೋ ಈ ಒಂದು ರಿಲೇಶನ್ಶಿಪ್ ಅಲ್ಲಿ ಅಥವಾ ಈ ಒಂದು ಕನೆಕ್ಷನ್ ಅಲ್ಲಿ ಅಂತ ನೀವು ಯೋಚನೆ ಮಾಡ್ತಾ ಇದ್ದೀರಾ. ಸೊ ಡೆಫಿನೆಟ್ಲಿ ಇಲ್ಲಿ ಒಂದು ಮಿಸ್ಕಮ್ಯುನಿಕೇಶನ್ ಇದೆ ಅಥವಾ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ. ಕ್ಲಿಯರ್ ಆಗಿ ಇಬ್ರು ಏನಾಗ್ತಾ ಇದೆ ಅನ್ನೋದನ್ನ ಮನ್ಸು ಬಿಚ್ಚಿ ಮಾತಾಡ್ಕೊಂಡಿಲ್ಲ ಇದುವರೆಗೂ. ಅಂಡ್ ಇನ್ನೊಂದು ಇಲ್ಲಿ ನನಗೆ ಮೇಜರ್ ಆಗಿ ಕಾಣಿಸ್ತಾ ಇರೋದು ಏನಂತ ಅಂದ್ರೆ, ಪ್ರಾಬಬ್ಲಿ ಈ ಪರ್ಸನ್, ಓಕೆ, ಈ ಪರ್ಸನ್ ನಿಮ್ಮ ಫ್ಯಾಮಿಲಿ ರಿಲೇಷನ್ ಅಲ್ಲೇ ಯಾರೋ ಒಬ್ರು ಇರಬಹುದು, ಅಥವಾ ನಿಮ್ಮ ಅಕ್ಕಪಕ್ಕದವರಾಗಿರಬಹುದು. ಓಕೆ, ಅಥವಾ ನೀವಿಬ್ರು ಒಂದೇ ಕಮ್ಯುನಿಟಿಗೆ ಬಿಲಾಂಗ್ ಆಗಿರುವಂತವ್ರಾಗಿರ್ಬೋದು, ಅಥವಾ ಸೇಮ್ ಗ್ರೂಪ್, ಸಮಥಿಂಗ್ ಲೈಕ್ ದಟ್. ಓಕೆ, ಬಟ್ ಒಂದು ಸ್ಟ್ರಾಂಗ್ ಸೇಮ್ ಸಿಮಿಲಾರಿಟಿ ಅಂಡ್ ಫ್ಯಾಮಿಲಿ ವೈಸ್ ಅಲ್ಲಿ ಕಾಣಿಸ್ತಾ ಇದೆ ನನಗೆ. ಸೇಮ್ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್, ಸೇಮ್ ರಿಲೇಶನ್ಶಿಪ್, ರಿಲೇಟಿವ್ಸ್ ಆಗಿರ್ಬೋದು, ಅಥವಾ
ಆಸ್ ಐ ಸೆಡ್ ನೈಬರ್ಸ್ ಆಗಿರ್ಬೋದು. ಸೊ ಹೀಗೆ ಅಂಡ್ ಆಲ್ಸೋ ಈ ಒಂದು ಕನೆಕ್ಷನ್ ಅಲ್ಲಿ ಸಾಕಷ್ಟು ಅದರ್ ಪೀಪಲ್ ಇನ್ವಾಲ್ವ್ಮೆಂಟ್ ಇರೋದು ನನಗೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಅಂಡ್ ಸಾಕಷ್ಟು ಜನದ ಇನ್ವಾಲ್ವ್ಮೆಂಟ್ ಈ ಕನೆಕ್ಷನ್ ಇರೋದ್ರಿಂದ ಈ ವ್ಯಕ್ತಿಗೆ ಒಂಥರ ಒಂದು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇಲ್ಲ ಏನ್ ನಡೀತಾ ಇದೆ, ಫೈಲ್ ನಂಬರ್ 1 ಮನ್ಸಲ್ಲಿ ಏನ್ ಇದೆ ಇಂಟೆನ್ಷನ್ಸ್ ಏನು ಅವ್ರಿಗೊಂಥರ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇಲ್ಲ. ಈ ಎಲ್ಲಾ ಕಾರಣದಿಂದಾಗಿ ದೇರ್ ಇಸ್ ಲಾಟ್ ಆಫ್ ಓವರ್ ಥಿಂಕಿಂಗ್ ಹಿಯರ್. ಓಕೆ, ಈ ಪರ್ಸನ್ ತುಂಬಾ ಯೋಚನೆ ಮಾಡ್ತಾ ಇದ್ದಾರೆ, ನಿಮ್ಗೆ ಹೆಂಗ್ ಅಪ್ರೋಚ್ ಮಾಡೋದು, ನಿಮ್ಗೆ ಎಲ್ಲಾನು ಹೇಗೆ ಹೇಳ್ಕೊಳ್ಳೋದು, ನಿಮ್ ಹತ್ರ ಹೇಗೆ ಕನ್ಫ್ಯೂಸ್ ಮಾಡ್ಕೊಳ್ಳೋದು ಅನ್ನೋದನ್ನು ಸಹ ತುಂಬಾ ಯೋಚನೆ ಮಾಡ್ತಾ ಇದ್ದಾರೆ. ಅಂಡ್ ಈ ವ್ಯಕ್ತಿ ಎಷ್ಟೇ ಒಂಥರ ಕ್ಯಾಶುವಲ್ ಪರ್ಸನ್ ಆಗಿದ್ರು, ತುಂಬಾ ಲೈವ್ಲಿ ಪರ್ಸನ್ ಆಗಿದ್ರು ಸಹ ಈ ತರ ವಿಷಯಗಳು ಅಂದ್ರೆ ಕನ್ಫ್ಯೂಸ್ ಮಾಡ್ಕೊಳ್ಳೋದು, ಅವ್ರ ಫೀಲಿಂಗ್ಸ್ ನ ಹೇಳ್ಕೊಳ್ಳೋ ವಿಷಯ ಬಂದಾಗ ಐ ಥಿಂಕ್ ಹಿ ಆರ್ ಶಿ ಇಸ್ ಅ ವೆರಿ ಶೈ ಪರ್ಸನ್ ಅಂತ, ತುಂಬಾ ನಾಚಿಕೆ ಸ್ವಭಾವದವರು ಅಂತ ಅನ್ಸುತ್ತೆ ಇಂಥ ವಿಷಯಗಳಲ್ಲಿ. ಅಂಡ್ ತುಂಬಾ ಓಪನ್ ಅಪ್ ಆಗಿ ಅವ್ರಿಗೆ ಹೇಳ್ಕೊಳ್ಬೇಕು ಅಂತ ಅಂದ್ರೆ ತುಂಬಾ ಒಂದು 10 ಸತಿ ಯೋಚನೆ ಮಾಡ್ತಾರೆ. ಸೊ ಆ ತರ ಪರ್ಸನ್ ಅದರಿಂದಾಗಿ ನಿಮ್ ಜೊತೆ ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋದಕ್ಕೆ ಅವ್ರು ತುಂಬಾ ಯೋಚನೆ ಮಾಡ್ತಾ ಇದ್ದಾರೆ. ಹೇಗೆ ಏನ್ ಮಾಡೋದು, ಹೆಂಗ್ ಅಪ್ರೋಚ್ ಮಾಡೋದು, ಏನ್ ಅಂತಾರೋ ಫೈಲ್ ನಂಬರ್ 1, ಯಾವ ತರ ನಮ್ ರಿಲೇಶನ್ಶಿಪ್ ನೆಕ್ಸ್ಟ್ ಆಗ್ಬಿಡುತ್ತೋ, ಸೊ ಈಗಿರೋ ಒಂದು ಕ್ಯಾಶುವಲ್ ರಿಲೇಶನ್ಶಿಪ್ ಇಲ್ದಿರೋ ತರ ಆಗ್ಬಿಟ್ರೆ, ಸೊ ಈ ತರ ಸಾಕಷ್ಟು ಯೋಚನೆಗಳು ಅವ್ರ ಮೈಂಡ್ ಅಲ್ಲಿ ಬರ್ತಾ ಇದೆ ಇವಾಗ ಅಟ್ ಪ್ರೆಸೆಂಟ್. ನೀವು ಸಹ ಒಂಥರ ತುಂಬಾ ಬೋಲ್ಡ್ ಪರ್ಸನ್ ಅನ್ಸುತ್ತೆ, ವೆರಿ ಸ್ಟ್ರಾಂಗ್ ಪರ್ಸನ್, ಒಂಥರ ನಿಮ್ಗೆ ಧೈರ್ಯ ಜಾಸ್ತಿ, ವೆರಿ ಒಂಥರ ಲೈಫ್ ಸಿಚುಯೇಷನ್ ಅಲ್ಲಿ ಏನೇ ಬಂದ್ರು ಧೈರ್ಯವಾಗಿ ಎದುರಿಸುವಂತಹ ವ್ಯಕ್ತಿ. ಸೊ ಆ ತರ ಪರ್ಸನಾಲಿಟಿ, ಆ ತರ ಎನರ್ಜೀಸ್ ಅಂತ ಅನ್ನಿಸ್ತಾ ಇದೆ ನನಗೆ. ಐ ಕ್ಯಾನ್ ಫೀಲ್ ಇಟ್. ಸೊ ಎಲ್ಲೋ ಒಂದ್ ಕಡೆ ಈ ವ್ಯಕ್ತಿಗೆ ಅದು ಒಂಥರ ತುಂಬಾ ಹೆದರಿಕೊಳ್ಳೋ ತರ ಮಾಡ್ತಾ ಇದೆ. ಅಂದ್ರೆ ಇವ್ರು ಏನ್ ಅನ್ಬಿಡ್ತಾರೋ, ಹೇಗ್ ರಿಯಾಕ್ಟ್ ಮಾಡ್ತಾರೋ, ಮುಖದ ಮೇಲೆ ಹೊಡೆದಂಗೆ ಏನಾದ್ರು ಹೇಳ್ಬಿಡ್ತಾರೋ ಏನೋ ಅನ್ನೋ ತರ ಅವರೆಲ್ಲೋ ಒಂಥರ ಮನ್ಸಲ್ಲಿ ಒಂದು ಭಯ ಕಾಡ್ತಾ ಇದೆ. ಅಂಡ್ ನಿಮ್ ಸುತ್ತ ಅವ್ರು ತುಂಬಾ ಒಂಥರ ನರ್ವಸ್ ಆಗಿ ಬಿಹೇವ್ ಮಾಡ್ತಾರೆ. ಸೊ ಲ್ಯಾಕ್ ಆಫ್ ಕಮ್ಯುನಿಕೇಶನ್ ಆಗಿರಬಹುದು, ಲ್ಯಾಕ್ ಆಫ್ ಅಪ್ರೋಚ್ ಆಗಿರಬಹುದು. ಸೊ ಒಬ್ರನ್ನೊಬ್ರ ಜೊತೆ ಕ್ಲಿಯರ್ ಆಗಿ ಕೂತು ಮಾತಾಡ್ಕೊಳ್ದೇ ಇರೋ ಕಾರಣ ಸಾಕಷ್ಟು ಇಲ್ಲಿ ಥಿಂಗ್ಸ್ ಅಂದ್ರೆ ಎಲ್ಲಾ ವಿಷಯಗಳು ಒಂಥರ ಕನ್ಫ್ಯೂಷನ್ ಅಲ್ಲಿ ಇದೆ, ಯಾವ್ದು ಒಂಥರ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇಲ್ಲ. ಅಂಡ್ ಆಲ್ಸೋ ಆಸ್ ಐ ಸೆಡ್ ಇಲ್ಲಿ ಸಾಕಷ್ಟು ಜನಗಳ ಇನ್ವಾಲ್ವ್ಮೆಂಟ್ ಇದೆ. ಮೇ ಬಿ ಈ ಪರ್ಸನ್ ಅವರ ಕಸಿನ್ಸ್ ಜೊತೆ ಮಾತಾಡ್ತಿರ್ಬಹುದು ನಿಮ್ ಬಗ್ಗೆ, ಅಂದ್ರೆ ಹಿಂಗೆ ಅಪ್ರೋಚ್ ಮಾಡಬಹುದು, ಹೇಗೆ ಕ್ಲಾರಿಟಿ ಕೊಡ್ಬೋದು ಏನು ಅನ್ನೋ ತರ, ಅಥವಾ ಅವ್ರ ಫ್ರೆಂಡ್ಸ್ ಹತ್ರ ಹೇಳ್ಕೊಳ್ತಾ ಇರಬಹುದು, ಅಥವಾ ಯಾವ್ದೋ ಹೀಗೆ ಸಮ್ ಅದರ್ ಪೀಪಲ್ ಇನ್ವಾಲ್ವ್ಮೆಂಟ್ ಇದೆ. ಸೊ ಹಾಗಾಗಿ ಎಲ್ಲಾನು ಒಂಥರ ಕನ್ಫ್ಯೂಷನ್ಸ್ ಅಲ್ಲಿ ಇದೆ. ಬಟ್ ವಿತ್ 9 ಆಫ್ ವಾಂಡ್ಸ್ ಕಾರ್ಡ್, ಓಕೆ, ಸೊ ವಿತ್ ದ 9 ಆಫ್ ವಾಂಡ್ಸ್ ಕಾರ್ಡ್ ಈ ಪರ್ಸನ್ ನಿಮ್ ಹತ್ರ ಎಲ್ಲಾನು ಹೇಳ್ಕೊಳ್ಬೇಕು, ಕ್ಲಿಯರ್ ಆಗಿ ಹೇಳ್ಕೊಳ್ಬೇಕು, ಒಂದು ಕ್ಲಾರಿಟಿ ಕೊಡಬೇಕು ಫೈಲ್ ನಂಬರ್ 1ಗೆ. ಮೇ ಬಿ ಫೈಲ್ ನಂಬರ್ 1 ನನ್ನ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿರಬಹುದು, ನಾನು ಒಂಥರ ಕ್ಯಾಶುವಲ್ ವ್ಯಕ್ತಿ, ಇವ್ರ ಬಗ್ಗೆ ನನ್ಗೇನು ಫೀಲಿಂಗ್ಸೇ ಇಲ್ಲ ಅನ್ನೋ ತರ ಫೈಲ್ ನಂಬರ್ 1 ನನ್ನ ಬಗ್ಗೆ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿರಬಹುದು. ಸೊ ಎಲ್ಲಾನು ಅವ್ರಿಗೆ ನಾನು ಕ್ಲಿಯರ್ ಆಗಿ ಒಂದು ಕಮ್ಯುನಿಕೇಟ್ ಮಾಡಬೇಕು, ಕ್ಲಿಯರ್ ಆಗಿ ಅವ್ರಿಗೆ ನನ್ನ ಮನಸ್ಸಿನ ಮಾತನ್ನ ಬಿಚ್ಚಿ ಹೇಳ್ಬೇಕು, ಎಲ್ಲಾನು ಹೇಳ್ಕೊಳ್ಬೇಕು ಫೀಲಿಂಗ್ಸ್ ನ ಅನ್ನೋದು ಖಂಡಿತವಾಗ್ಲೂ ಅವ್ರಿಗೆ ಸಾಕಷ್ಟು ಯೋಚನೆ ಬರ್ತಾ ಇದೆ. ಅಂಡ್ ಆಲ್ಸೋ ಈ ವ್ಯಕ್ತಿ ನಿಮ್ನ ಒಂಥರ ತುಂಬಾ ಅಬ್ಸರ್ವ್ ಮಾಡ್ತಾರೆ ಅಂತ ಅನ್ಸುತ್ತೆ. ಸಿ ವಿತ್ ದ 9 ಆಫ್ ವಾಂಡ್ಸ್ ಕಾರ್ಡ್ ಇಲ್ಲಿ ನೋಡಿ, ಈ ವ್ಯಕ್ತಿ ಹೇಗೆ ನಿಂತ್ಕೊಂಡು ಆ ಸೈಡ್ ನೋಡ್ತಾ ಇದ್ದಾರೆ. ಸೊ ಈ ಪರ್ಸನ್ ನಿಮ್ಮನ್ನ ಸಾಕಷ್ಟು ನಿಮಗೆ ಗೊತ್ತಿಲ್ದಂಗೆ ತುಂಬಾ ಅಬ್ಸರ್ವ್ ಮಾಡ್ತಾರೆ. ಎಲ್ಲೋ ಒಂದ್ ಕಡೆ ನೀವು ಹೆಂಗೆ ಮಾತಾಡ್ತೀರಾ ಬೇರೆಯವ್ರ ಜೊತೆ, ನೀವು ಹೆಂಗೆ ಬಿಹೇವ್ ಮಾಡ್ತೀರಾ, ಇದನ್ನೆಲ್ಲ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಅಂಡ್ ನೀವು ಎದುರಿಗೆ ಬಂದಾಗ ನಿಮ್ಮನ್ನ ಒಂಥರ ತುಂಬಾ ಕಣ್ಣಲ್ಲಿ ಕಣ್ಣಿಟ್ಟು ನೋಡೋ ಅಂತದ್ದಾಗಿರಬಹುದು. ಒಂಥರ ಅವ್ರ ಕಣ್ಣಲ್ಲಿ ಕಣ್ಣಿಟ್ಟು ನೀವು ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಅವ್ರ ಫೀಲಿಂಗ್ಸ್ ಎಷ್ಟು ಡೀಪ್ ಆಗಿದೆ ನಿಮ್ ಬಗ್ಗೆ ಅಂತ. ಬಟ್ ಡೆಫಿನೆಟ್ಲಿ ದೇರ್ ಇಸ್ ಲ್ಯಾಕ್ ಆಫ್ ಕ್ಲಾರಿಟಿ, ಯಾವುದೂ ಒಂಥರ ತುಂಬಾ ಸ್ಪಷ್ಟವಾಗಿ ಕಾಣಿಸ್ತಾ ಇಲ್ಲ. ಓಕೆ, ಸೊ ನೀವು ಅವರು ಅನ್ಕೊಳ್ತಾ ಇದಾರೆ ನೀವು ಹೇಗೆ ಯೋಚನೆ ಮಾಡ್ತಾ ಇದ್ದೀರಾ, ನೀವು ಅನ್ಕೊಳ್ತಾ ಇದ್ದೀರಾ ಅವ್ರು ನನ್ನ ಬಗ್ಗೆ ಏನ್ ಫೀಲಿಂಗ್ಸ್ ಇಟ್ಕೊಂಡಿದ್ದಾರೆ ಅಂತ. ಸೊ ಯಾವುದೂ ಒಂಥರ ತುಂಬಾ ಕನ್ಫ್ಯೂಷನ್ಸ್ ಇದೆ ಇಲ್ಲಿ. ಓಕೆ, ಕಮ್ಯುನಿಕೇಟ್ ಮಾಡ್ತಾ ಇಲ್ಲ, ಬಟ್ ಇಬ್ರಿಗೂ ಫೀಲಿಂಗ್ಸ್ ಇದೆ ಅಂತ ಸ್ಪಷ್ಟವಾಗಿ ಕಾಣಿಸ್ತಿದೆ. ಬಿಕಾಸ್ 10 ಆಫ್ ಕಪ್ಸ್ ಇಸ್ ಹಿಯರ್. ಓಕೆ, ಸೊ ಫೀಲಿಂಗ್ಸ್ ಇದೆ, ಲಾಂಗ್ ಟರ್ಮ್ ರಿಲೇಶನ್ಶಿಪ್ ಅಲ್ಲಿ ಅವ್ರು ನಿಮ್ಮನ್ನ ನೋಡ್ತಾ ಇದ್ದಾರೆ. ಬಟ್ ಐ ಡೋಂಟ್ ನೋ, ಸಮ್ ಪ್ರಾಬ್ಲಮ್ ಏನಂತಂದ್ರೆ ಅದೇ ಇಬ್ರು ಕಮ್ಯುನಿಕೇಟ್ ಮಾಡ್ತಾ ಇಲ್ಲ, ಲಾಟ್ ಆಫ್ ಮಿಸ್ಕಮ್ಯುನಿಕೇಶನ್, ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಸಾಕಷ್ಟು ನಡೀತಾ ಇದೆ. ಸೊ ಲೆಟ್ಸ್ ಪುಲ್ ಔಟ್ ಮೋರ್ ಕಾರ್ಡ್ಸ್. ಓಕೆ, ಹಿಂಗೆ ಏನು ಇನ್ನು ಡೀಪ್ ಆಗಿ ಹೋಗೋಣ. ಸಿ ಮೂನ್ ಕಾರ್ಡ್ ಇಸ್ ಹಿಯರ್. ಐ ಟೋಲ್ಡ್ ಯು ನಾನು ನಿಮ್ಗೆ ಹೇಳ್ದೆ ಅಲ್ಲ, ಖಂಡಿತವಾಗ್ಲೂ ಇಲ್ಲಿ ಕಮ್ಯುನಿಕೇಶನ್ದು ಮಿಸ್ಸಿಂಗ್ ಇದೆ. ಕಮ್ಯುನಿಕೇಶನ್ ಈಸ್ ಸಮಥಿಂಗ್ ವಿಚ್ ಇಬ್ರು ಒಂದು ಕ್ಲಾರಿಟಿ ತಗೊಳ್ಳೇಬೇಕಾಗಿದೆ. ಬಿಕಾಸ್ ಮೂನ್ ಕಾರ್ಡ್ ಈಸ್ ಹಿಯರ್. ಸಿ ಮೂನ್ ಕಾರ್ಡ್ ಈಸ್ ಆಲ್ ಅಬೌಟ್ ಸೀಕ್ರೆಟ್ಸ್, ಹಿಡನ್ ಫೀಲಿಂಗ್ಸ್, ಮಿಸ್ಟ್ರೀಸ್.
ಸೊ ಎಲ್ಲ ಒಂಥರ ತುಂಬಾ ಹೈಡ್ ಆಗಿದೆ, ಯಾವುದೋ ಒಂಥರ ಕ್ಲಾರಿಟಿ ತಗೊಳ್ತಾ ಇಲ್ಲ ಇಬ್ರು. ಒಂಥರ ನೀವಿಬ್ರು ಒಂದೇ ಪರ್ಸ್ಪೆಕ್ಟಿವ್ ಅಲ್ಲಿ ಕನೆಕ್ಷನ್ ನ ನೋಡ್ತಾ ಇದ್ದೀರಾ. ಅಂದ್ರೆ ಈ ವ್ಯಕ್ತಿ ಸಹ ತುಂಬಾ ಓವರ್ ಥಿಂಕ್ ಮಾಡ್ತಾ ಇದ್ದಾರೆ, ನೀವು ಸಹ ತುಂಬಾ ಓವರ್ ಥಿಂಕ್ ಮಾಡ್ತಾ ಇದ್ದೀರಾ. ಈ ವ್ಯಕ್ತಿನೂ ತುಂಬಾ ಕನ್ಫ್ಯೂಸ್ಡ್ ಆಗಿದ್ದಾರೆ, ಹಾಗೆ ನೀವು ಸಹ ತುಂಬಾ ಕನ್ಫ್ಯೂಸ್ಡ್ ಆಗಿದ್ದೀರಾ ಈ ಕನೆಕ್ಷನ್ ಬಗ್ಗೆ. ಬಟ್ ಇಬ್ರು ಒಬ್ರಿಗೊಬ್ರು ಹೆಂಗ್ ಬಿಹೇವ್ ಮಾಡ್ತಾ ಇದ್ದೀರಾ ಅಂತ ಅಂದ್ರೆ, ಒಬ್ರ ಹತ್ರ ಒಬ್ರು ಅಂದ್ರೆ ನಮ್ಗೆ ಇದೇನು ಬಾಧರೇ ಮಾಡ್ತಾ ಇಲ್ಲ, ನಮ್ಗೇನು ಈ ಕನೆಕ್ಷನ್ ಇಂದ ಏನು ಎಫೆಕ್ಟ್ ಆಗ್ತಾ ಇಲ್ಲ ಅನ್ನೋ ತರ ಇಬ್ರು ತೋರಿಸ್ಕೊಳ್ತಾ ಇದ್ರು. ಓಕೆ, ಸಿ 2 of cups at the bottom. ಓಕೆ, ಬಾಟಮ್ ಆಫ್ ದ ಡೆಕ್ ಎನರ್ಜಿ. ಸೊ ಡೆಫಿನೆಟ್ಲಿ ಇದೊಂದು ಮ್ಯೂಚುವಲ್ ಕನೆಕ್ಷನ್. ಓಕೆ, ಇಬ್ರಿಗೂ ಸಾಕಷ್ಟು ಮ್ಯೂಚುವಲ್ ಫೀಲಿಂಗ್ಸ್ ಇದೆ. ನಿಮ್ಗೆ ಎಷ್ಟು ಫೀಲಿಂಗ್ಸ್ ಇದೆಯೋ ಅಗೈನ್ ಅವ್ರಿಗೂ ಅಷ್ಟೇ ಫೀಲಿಂಗ್ಸ್ ಇದೆ. ಬಟ್ ಕನ್ಫೆಷನ್ ಇಬ್ರು ಮಾಡ್ಕೊಳ್ತಾ ಇಲ್ಲ, ಕ್ಲಾರಿಟಿ ಯಾವ್ದ್ರಲ್ಲೂ ಸಿಗ್ತಾ ಇಲ್ಲ. ನೇಚರ್ ಕಾರ್ಡ್ ಬಂದು ದ ಡೆವಿಲ್ ಕಾರ್ಡ್. ಓಕೆ, ಸೊ ಡೆವಿಲ್ ಇಸ್ ಹಿಯರ್. ಸೊ ಡೆಫಿನೆಟ್ ಆಗಿ ಈ ವ್ಯಕ್ತಿ ನಿಮ್ ಬಗ್ಗೆ ಲಾಟ್ ಆಫ್ ಅಬ್ಸೆಸಿವ್ ಥಿಂಕಿಂಗ್ ಮಾಡ್ತಾ ಇದ್ದಾರೆ. ಅಂದ್ರೆ ತುಂಬಾ ಅಬ್ಸೆಸ್ಡ್ ಥಿಂಕಿಂಗ್ ಇದೆ. ಸ್ಪೆಷಲಿ ಫಿಸಿಕಲ್ ಅಟ್ರಾಕ್ಷನ್, ಲಾಟ್ ಆಫ್ ಫಿಸಿಕಲ್ ಅಟ್ರಾಕ್ಷನ್ ಇದೆ. ದಟ್ ಟು ಡೆವಿಲ್ ಅಂಡ್ ದ ಸ್ಟಾರ್ ಕಾರ್ಡ್. ಓಕೆ, ಟೂ ಮಚ್ ಆಫ್ ಅಟ್ರಾಕ್ಷನ್, ಇಂಟೆನ್ಸ್ ಪುಲ್ ನಿಮ್ ಕಡೆಗೆ ಅವ್ರು ಫೀಲ್ ಮಾಡ್ತಾರೆ. ಬಟ್ ಅಟ್ ದ ಸೇಮ್ ಟೈಮ್ ತುಂಬಾ ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಫಾರ್ ಸಮ್ ರೀಸನ್ ವೆರಿ ಕಂಟ್ರೋಲಿಂಗ್ ಪರ್ಸನ್ ಈ ವ್ಯಕ್ತಿ. ಅಂಡ್ ಅವ್ರ ಮನಸ್ಸಲ್ಲಿ ಈ ಕನೆಕ್ಷನ್ ಬಗ್ಗೆ ಆಗ್ತಾ ಇದೆಯಲ್ಲ ಏನ್ ಯುದ್ಧ, ಅವ್ರು ಅದನ್ನ ಅವರಷ್ಟಕ್ಕೆ ಮಾತ್ರ ಇಟ್ಕೊಂಡಿದ್ದಾರೆ ಹೊರತು ಎಲ್ಲೂ ಅವ್ರು ಹೊರಗಡೆ ಅದನ್ನ ತೋರಿಸ್ಕೊಳ್ತಾ ಇಲ್ಲ. ದಟ್ ಇದು ನನಗೆ ಇಷ್ಟು ಬಾದರ್ ಮಾಡ್ತಾ ಇದೆ ಈ ಕನೆಕ್ಷನ್ ಅನ್ನೋ ತರ. ನಾರ್ಮಲ್ ಆಗಿ ಹೊರಗಡೆ ಎಲ್ಲಾರ ಜೊತೆ ಕ್ಯಾಶುಯಲ್ ಆಗಿ ಇರ್ತಾರೆ. ಬಟ್ ವೆನ್ ದೇ ಆರ್ ಅಲೋನ್ ಅಥವಾ ಯಾವಾಗಾದ್ರು ಈವ್ನಿಂಗ್ ಟೈಮ್ಸ್ ಅಲ್ಲಿ ಅಥವಾ ನೈಟ್ ಟೈಮ್ ಅಲ್ಲಿ ಡೆಫಿನೆಟ್ಲಿ ದೇ ಥಿಂಕ್ ಅಬೌಟ್ ಯು. ಲಾಟ್ ಆಫ್ ಥಾಟ್ಸ್ ಬರುತ್ತೆ, ಲಾಟ್ ಆಫ್ ಅಟ್ಯಾಚ್ಮೆಂಟ್ ಸಹ ಇದೆ ನಿಮ್ ಬಗ್ಗೆ. ಸೊ ಅದರಿಂದ ಒಂಥರ ಇಬ್ರು ತುಂಬಾ ಟ್ರಿಗರ್ ಆಗ್ತಾ ಇದ್ದಾರೆ ಈ ಕನೆಕ್ಷನ್ ಅಲ್ಲಿ. ಸ್ಪೆಷಲಿ ಮೈ ಥ್ರೋಟ್, ಗಂಟ್ಲು ಕಟ್ಟದಂಗೆ ಅನಿಸ್ತಾ ಇದೆ. ಮೇ ಬಿ ಈ ವ್ಯಕ್ತಿ ಥ್ರೋಟ್ ಚಕ್ರನು ಬ್ಲಾಕ್ ಆಗಿರಬಹುದು, ಅದಕ್ಕೆ ಅವ್ರಿಗೆ ಒಂಥರ ಕಮ್ಯುನಿಕೇಟ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ ಅಂತ ಅನ್ಸುತ್ತೆ. ಸೊ ಆಸ್ ಐ ಸೆಡ್, ಒಂಥರ ಈ ನಿಮ್ಮ ಎನರ್ಜೀಸ್ ಇಲ್ಲಿ ಟ್ರಿಗರ್ ಆಗ್ತಾ ಇರುವಂತದ್ದು ತುಂಬಾ ಒಂಥರ ಮೇಜರ್ ಆಗಿ ಕಾಣಿಸ್ತಾ ಇದೆ. ನಿಮ್ಗೆ ಒಂಥರ ತುಂಬಾ ಕೋಪ ಬರ್ತಾ ಇದೆ. ಏನು ಕನ್ಫ್ಯೂಷನ್ಸ್ ಇಷ್ಟೊಂದಿದೆ ಈ ಕನೆಕ್ಷನ್ ಅಲ್ಲಿ. ಕೆಲವೊಂದ್ ಕಡೆ ಈ ವ್ಯಕ್ತಿ ಒಂದ್ಸತಿ ತುಂಬಾ ನನ್ ಕಂಡ್ರೆ ಇಷ್ಟ ಅನ್ನೋ ತರ ತೋರಿಸ್ಕೊಳ್ತಾರೆ. ಅಟ್ ದ ಸೇಮ್ ಟೈಮ್ ಎಲ್ಲೋ ಒಂದ್ ಕಡೆ ತುಂಬಾ ಬೇರೆಯವ್ರ ಜೊತೆ ಹೆಂಗ್ ಕ್ಯಾಶುಯಲ್ ಆಗಿ ಬಿಹೇವ್ ಮಾಡ್ತಾರಲ್ಲ ಅದೇ ತರನು ನನ್ನ ಹತ್ರ ಕ್ಯಾಶುಯಲ್ ಆಗಿ ಬಿಹೇವ್ ಮಾಡ್ತಾ ಇದಾರೆ. ಸೊ ನಿಮ್ಗೆ ಈ ತರ ಎಲ್ಲಾನು ನೋಡಿದಾಗ ಒಂಥರ ಕನ್ಫ್ಯೂಸ್ ಆಗುತ್ತೆ. ಏನ್ ನಡೀತಾ ಇದೆ ಈ ಕನೆಕ್ಷನ್ ಅಲ್ಲಿ, ನಿಜವಾಗ್ಲೂ ಈ ವ್ಯಕ್ತಿಗೆ ನನ್ನ ಮೇಲೆ ಫೀಲಿಂಗ್ಸ್ ಇದೆಯಾ ಇಲ್ವಾ ಅನ್ನೋ ತರ ನಿಮಗೊಂಥರ ತುಂಬಾ ಟ್ರಿಗರ್ ಆಗ್ತಾ ಇದೆ. ಅಂಡ್ ಎಲ್ಲೋ ಒಂದ್ ಕಡೆ ತುಂಬಾ ಈ ವ್ಯಕ್ತಿ ಟಾಕ್ಸಿಕ್ ನೇಚರ್ ನ ತೋರಿಸ್ತಾ ಇದಾರೆ ಅಥವಾ ತುಂಬಾ ಒಂಥರ ವಿಚಿತ್ರವಾಗಿ ಬಿಹೇವ್ ಮಾಡ್ತಾ ಇದಾರೆ ಅಂತ ನಿಮಗೆ ಅನ್ಸುತ್ತೆ. ಬಟ್ ಖಂಡಿತವಾಗ್ಲೂ ಇದೊಂದು ಟಾಕ್ಸಿಕ್ ಎನರ್ಜೀಸ್ ಅಲ್ಲ. ಅವ್ರಿಗೆ ಪಾಪ ಸಮ್ ಪ್ರಾಬ್ಲಮ್ ವಿತ್ ದ ಕಮ್ಯುನಿಕೇಶನ್ ಅಂತ ಅನ್ಸುತ್ತೆ. ಯಾಕೆ ಅಂದ್ರೆ ಮೇ ಬಿ ಪ್ರೀವಿಯಸ್ ಟೈಮ್ಸ್ ಅಲ್ಲಿ ಅವ್ರು ಯಾರಿಗೋ ಹೀಗೆ ಕನ್ಫೆಸ್ ಮಾಡ್ಕೊಂಡು ಅವ್ರ ಫೀಲಿಂಗ್ಸ್ ನ ಅವ್ರಿಗೆ ರಿಜೆಕ್ಟ್ ಮಾಡಿರುವಂತದ್ದು ಇರ್ಬೋದು, ಅಥವಾ ಹಾರ್ಟ್ ಬ್ರೇಕ್ ಮಾಡಿರುವಂತದ್ದು ಇರ್ಬೋದು, ಅಥವಾ ಪಾಸ್ಟ್ ರಿಲೇಶನ್ಶಿಪ್ ಅಲ್ಲಿ ಸಾಕಷ್ಟು ಒಂಥರ ನೋವುಗಳಾಗಿರುವಂತದ್ದು ಇರಬಹುದು, ಅಥವಾ ಸಮ್ ಟ್ರಾಮಾ, ಮೇ ಬಿ ತಂದೆ ತಾಯಿ ಪ್ರೀತಿ ಸಿಗದೆ ಇರುವಂತದ್ದು, ಅಥವಾ ಯಾರೋ ಒಬ್ರನ್ನ ಚಿಕ್ಕ ವಯಸ್ಸಲ್ಲಿ ಕಳ್ಕೊಂಡಿರುವಂತದ್ದು, ಈ ತರ ಐ ಡೋಂಟ್ ನೋ, ಮೇ ಬಿ ಸಮ್ ಟ್ರಾಮಾಸ್ ಇರಬಹುದು. ಸೊ ಇದೆಲ್ಲಾನು ಈ ವ್ಯಕ್ತಿಗೆ ಖಂಡಿತವಾಗ್ಲೂ ಒಂಥರ ಕಮ್ಯುನಿಕೇಟ್ ಮಾಡ್ಲಿಕ್ಕೆ ಅಷ್ಟು ಒಂಥರ ಸುಲಭ ಅನ್ನೋ ತರ ಮಾಡ್ತಾ ಇಲ್ಲ. ಎಲ್ಲೋ ಅವ್ರು ತುಂಬಾ ಒಂಥರ ನರ್ವಸ್ ಆಗ್ತಾರೆ ನಿಮ್ ಸುತ್ತ. ಏನ್ ಹೇಳ್ಬೇಕು, ಏನ್ ಮಾಡ್ಬೇಕು, ಹೇಗ್ ಇವರು ರಿಜೆಕ್ಟ್ ಮಾಡ್ಬಿಟ್ರೆ ಹೇಗ್ ಬಿಹೇವ್ ಮಾಡ್ತಾರೋ ಏನೋ, ಈ ತರ ಸಾಕಷ್ಟು ಅವರೇ ಓವರ್ ಥಿಂಕ್ ಮಾಡ್ತಾ ಇದಾರೆ. ಸೊ ಈ ಕನೆಕ್ಷನ್ ತುಂಬಾ ಲಾಟ್ ಆಫ್ ಥಿಂಗ್ಸ್ ಆರ್ ಹಿಡನ್. ಓಕೆ, ಯಾವುದನ್ನು ಸ್ಪಷ್ಟತೆ ಅನ್ನೋದು ಒಂದು ಕಾಣಿಸ್ತಾ ಇಲ್ಲ. ಎಸ್, ಲೆಟ್ಸ್ ಪುಲ್ ಔಟ್ ಮೋರ್ ಕಾರ್ಡ್ಸ್. ಓಕೆ, ಅಂಡ್ ಸಿ ವಾಟ್ ಈಸ್ ಗೋಯಿಂಗ್ ಆನ್ ಇನ್ ದಿಸ್ ಕನೆಕ್ಷನ್ ಅಂತ. ಓಕೆ, ಲೆಟ್ಸ್ ಸಿ. ಓಕೆ, ಟವರ್ ಕಾರ್ಡ್. ಓಕೆ, ಸೊ ಸಮ್ ಟ್ರಾನ್ಸ್ಫಾರ್ಮೇಶನ್ ಇಸ್ ಹ್ಯಾಪ್ನಿಂಗ್. ಏನೋ ಒಂದು ಟ್ರಾನ್ಸ್ಫಾರ್ಮೇಶನ್, ಒಂದು ಮೇಜರ್ ಶಿಫ್ಟ್ ಅಥವಾ ಮೇಜರ್ ಬದಲಾವಣೆ ಆಗ್ತಾ ಇದೆ ನಿಮ್ಮ ಜೀವನದಲ್ಲೂ ಆಸ್ ವೆಲ್ ಆಸ್ ಈ ಪರ್ಸನ್ ಜೀವನದಲ್ಲೂ ಬಿಕಾಸ್ ಆಫ್ ದಿಸ್ ಕನೆಕ್ಷನ್. ಓಕೆ, ಅಂಡ್ 222 ನಂಬರ್ ಕುಡ್ ಬಿ ಇಂಪಾರ್ಟೆಂಟ್, ಅಂಡ್ 1212. ಸೊ ಈ ನಂಬರ್ಸ್ನ ನೀವೇನಾದ್ರೂ ವಾಚ್ ಅಲ್ಲಿ ಆಗಿರಬಹುದು, ಅಥವಾ ಎಲ್ಲಾದ್ರೂ ಸೈನ್ ಬೋರ್ಡ್ ಅಲ್ಲಿ, ಅಥವಾ ಮೇ ಬಿ ಬಿಲ್ಸ್ ಅಲ್ಲಿ ನೋಡಿದ್ರೆ ಮೇ ಬಿ ಇದು ಒಂದು ಯೂನಿವರ್ಸಿನ ಸೈನ್ ಇರಬಹುದು. ನಿಮ್ಗೆ ಒಂದು ಸಿಗ್ನಲ್ ಕೊಡ್ತಾ ಇದೆ, ಪ್ರಾಬಬ್ಲಿ ಈ ವ್ಯಕ್ತಿ ಆ ಟೈಮಲ್ಲಿ ನಿಮ್ ಬಗ್ಗೆ ಯೋಚನೆ ಮಾಡ್ತಿರಬಹುದು ಅಂತ. ಅಂಡ್ ಆಲ್ಸೋ ದರ್ ಇಸ್ ಸಮ್ ಟೆಲಿಪತಿಕ್ ಕನೆಕ್ಷನ್ ಇಸ್ ಗೋಯಿಂಗ್ ಆನ್ ನಿಮ್ಮಿಬ್ರು ಮಧ್ಯೆ. ಅಂದ್ರೆ ನೀವು ಒಬ್ರು ಎನರ್ಜೀಸ್ ನ ಫೀಲ್ ಮಾಡ್ತೀರಾ ವಿತೌಟ್ ಸೇಯಿಂಗ್ ಎನಿಥಿಂಗ್. ಅವ್ರು ಏನ್ ಫೀಲ್ ಮಾಡ್ತಾ ಇದಾರೆ ಸಮಟೈಮ್ಸ್ ಅದು ನಿಮಗೆ ಫೀಲ್ ಆಗುತ್ತೆ. ಅವ್ರು ಹೆಂಗ್ ಯೋಚನೆ ಮಾಡ್ತಾ ಇದಾರೆ, ಆ ಒಂದು ಎಮೋಷನಲ್ ಇಂಬ್ಯಾಲೆನ್ಸ್ ಆಗಿರ್ಬೋದು, ಅದನ್ನು ಸಹ ನೀವು ಫೀಲ್ ಮಾಡ್ತೀರಾ. ಸಮಟೈಮ್ಸ್ ನೀವೇನೋ ಮಾಡ್ತಿರ್ಬೇಕಾದ್ರೆ ಸಡನ್ ಆಗಿ ನಿಮ್ಗೆ ಅವ್ರ ಮುಖ ನೆನಪಾಗೋದಾಗಿರ್ಬೋದು, ಅಥವಾ ಸಡನ್ ಆಗಿ ಅವ್ರ ಬಗ್ಗೆ ನಿಮ್ಗೆ ನೆನಪಾಗುವಂತದ್ದಾಗಿರ್ಬೋದು. ಸೊ ಇವೆಲ್ಲಾನು ಒಂದು ಯೂನಿವರ್ಸಿನ ಸೈನ್ ದಟ್ ಯು ಬೋತ್ ಆರ್ ಕನೆಕ್ಟೆಡ್ ಇನ್ ಸಮ್ ವೇಸ್, ಅಂಡ್ ದರ್ ಇಸ್ ಸಮ್ ಮೇಜರ್ ಶಿಫ್ಟ್ ಆರ್ ಟ್ರಾನ್ಸ್ಫಾರ್ಮೇಶನ್ ನಿಮ್ ಜೀವನದಲ್ಲಿ, ಇಬ್ರು ಜೀವನದಲ್ಲೂ ಆಗ್ತಾ ಇದೆ ಅನ್ನೋದನ್ನ. ಟವರ್ ಅಂಡ್
ದ ಸ್ಟಾರ್ ಕಾರ್ಡ್. ಓಕೆ, ಸೊ ಟವರ್ ಅಂಡ್ ದ ಸ್ಟಾರ್ ಕಾರ್ಡ್ ಜೊತೆಲಿ ಇರೋದ್ರಿಂದ ಸೊ ಡೆಫಿನೆಟ್ಲಿ ಈ ವ್ಯಕ್ತಿಗೆ ನಿಮ್ಮ ಬಗ್ಗೆ ಸಾಕಷ್ಟು ಒಂಥರ ಫಿಸಿಕಲ್ ಅಟ್ರಾಕ್ಷನ್ ಇದೆ, ಲಾಟ್ ಆಫ್ ಅಟ್ರಾಕ್ಷನ್, ತುಂಬಾ ಇಷ್ಟಪಡ್ತಾರೆ ನಿಮ್ಮನ್ನ, ಸಿಕ್ಕಾಬಟ್ಟೆ ಇಂಟೆನ್ಸ್ ಇದೆ, ಒಂದು ಫೇತ್ ಇದೆ ನಿಮ್ಮ ಬಗ್ಗೆ, ವೆರಿ ಕಾಮ್ ಅಂಡ್ ಎನರ್ಜೀಸ್ ನೀವು ಕೊಡ್ತೀರಾ ಅವ್ರಿಗೆ. ಓಕೆ, ಸ್ಟಾರ್ ಕಾರ್ಡ್. ಬಟ್ ಅಟ್ ದ ಸೇಮ್ ಟೈಮ್ ವಿತ್ ಅ ಟವರ್ ಕಾರ್ಡ್ ದೇ ಫೀಲ್ ನಾನು ಪೈಲ್ 1ಗೆ ನಿಜವಾಗ್ಲೂ ಡಿಸರ್ವಿಂಗ್ ಪರ್ಸನ್ನ, ಪೈಲ್ 1 ನನ್ನನ್ನು ನಿಜವಾಗ್ಲೂ ಅಕ್ಸೆಪ್ಟ್ ಮಾಡ್ತಾರಾ, ಅವ್ರ ಲೈಫಲ್ಲಿ ಅವ್ರನ್ನ ಒಳಗೆ ಬಿಟ್ಕೊಳ್ತಾರಾ, ಈ ಥರ ಎಲ್ಲ ಅವ್ರಿಗೆ ಒಂದು ಸ್ವಲ್ಪ ಓವರ್ ಥಿಂಕಿಂಗ್, ಡೌಟ್ಸ್ ಕೂಡ ಬರುತ್ತೆ. ಬಟ್ ಅವ್ರು ನಿಮ್ಮನ್ನ ತುಂಬಾ ಇಷ್ಟಪಡ್ತಾರೆ. ಓಕೆ, ಬಟ್ ಅಟ್ ದ ಸೇಮ್ ಟೈಮ್ ಸ್ವಲ್ಪ ಡೌಟ್ ಇದೆ, ಅಗೇನ್ ಅವ್ರ ಮೇಲೆ ಡೌಟ್ ಇದೆ, ನೀವು ಅಷ್ಟು ನಾನು ಡಿಸರ್ವಿಂಗ್ ಇದೀನ ಪೈಲ್ 1ನ ಪಡೆಯೋದಕ್ಕೆ, ಅಷ್ಟು ಡಿಸರ್ವಿಂಗ್ ಪರ್ಸನ್ ಅನ್ನೋ ಥರ. ಎಸ್, ಲಾಟ್ ಆಫ್ ಫೀಲಿಂಗ್ಸ್ ಇದೆ ಅಂಡ್ ಲಾಟ್ ಆಫ್ ಫೈರ್ ಎನರ್ಜೀಸ್ ನನಗೆ ಇಲ್ಲಿ ಕಾಣಿಸ್ತಾ ಇದೆ. ಲಾಟ್ ಆಫ್ ಫೈರ್, ಮೇ ಬಿ ನಿಮ್ಮ ಜೋಡಿಯಾಕ್ ಸೈನ್ ಬಂದು ಏರೀಸ್, ಲಿಯೋ, ಸ್ಯಾಗಿಟೇರಿಯಸ್ ಅಂದ್ರೆ ಮೇಷ, ಸಿಂಹ ಅಥವಾ ಧನುರಾಶಿ ಇರಬಹುದು, ನೀವಾಗಿರಬಹುದು ಅಥವಾ ಈ ವ್ಯಕ್ತಿದಾಗಿರ್ಬೋದು. ಸೊ ಬಟ್ ಆಸ್ ಐ ಸೆಡ್, ಲಾಟ್ ಆಫ್ ಫೈರ್ ಎನರ್ಜೀಸ್ ಇರೋದ್ರಿಂದ ಫೈರ್ ಸೈನ್ಸ್ ಮೇಜರ್ ಆಗಿ ಕಾಣಿಸ್ತಾ ಇದೆ ನನಗಿಲ್ಲಿ. ಅಂಡ್ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂತ ಅಂದ್ರೆ ಇಲ್ಲಿ ಈ ವ್ಯಕ್ತಿ ಸೋಫಾರ್ ಯಾರ ಬಗ್ಗೆನೂ ಇಷ್ಟೊಂದು ಡೀಪ್ ಆಗಿ, ಇಂಟೆನ್ಸ್ ಆಗಿ ತರ ಫೀಲ್ ಮಾಡಿಲ್ಲ. ಸೊ ಅವ್ರು ಅದನ್ನ ಕ್ವೆಶ್ಚನ್ ಮಾಡ್ಕೊಳ್ತಾ ಇದಾರೆ, ಹಿಂಗ್ ನಾನು ಪೈಲ್ 1ನ ಇಷ್ಟೊಂದು ಇಂಟೆನ್ಸ್ ಆಗಿ, ಇಷ್ಟೊಂದು ಡೀಪ್ ಆಗಿ ಹಿಂಗ್ ಇಷ್ಟಪಡೋದಕ್ಕೆ ಸಾಧ್ಯ, ಇಷ್ಟೊಂದು ನನಗೆ ಇವರು ಪೈಲ್ 1 ಬಾದರ್ ಮಾಡ್ತಾ ಇದಾರ. ಸೊ ಈ ತರ ಎಲ್ಲ ಅವರಷ್ಟಕ್ಕೆ ಅವರೇ ಕ್ವೆಶ್ಚನ್ಸ್ ಮಾಡ್ಕೊಳ್ತಾರೆ. ಸೊ ಓವರ್ ಆಲ್ ಆಗಿ ಹೇಳಬೇಕು ಅಂತ ಅಂದ್ರೆ ಖಂಡಿತವಾಗ್ಲೂ ಈ ವ್ಯಕ್ತಿ ನಿಮ್ಮನ್ನ ತುಂಬಾ 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 ಇಷ್ಟಪಡ್ತಾರೆ. ನಿಮ್ಮ ಬಗ್ಗೆ ಸಾಕಷ್ಟು ಅಟ್ರಾಕ್ಷನ್ ಇದೆ, ಎಸ್ಪೆಷಲಿ ಫಿಸಿಕಲಿ ದೇ ಆರ್ ವೆರಿ ಮಚ್ ಅಟ್ರಾಕ್ಟೆಡ್ ಟುವರ್ಡ್ಸ್ ಯು ಅಂಡ್ ಲಾಟ್ ಆಫ್ ಪ್ಯಾಷನ್ ಇದೆ ಈ ಕನೆಕ್ಷನ್ ಅಲ್ಲಿ. ಬಟ್ ಅದನ್ನ ಅವ್ರು ಸಪ್ರೆಸ್ ಮಾಡ್ತಾ ಇದ್ದಾರೆ ಬಿಕಾಸ್ ಆಫ್ ದರ್ ಪಾಸ್ಟ್ ಟ್ರಾಮಾಸ್ ಆಗಿರಬಹುದು ಅಥವಾ ಪಾಸ್ಟ್ ಹಾರ್ಟ್ ಬ್ರೇಕ್ಸ್ ಆಗಿರಬಹುದು. ಸಮ್ವೇರ್ ದೇ ಆರ್ ಸ್ಟ್ರಗ್ಲಿಂಗ್ ಟು ಕಮ್ಯುನಿಕೇಟ್ ಅಂಡ್ ಲಾಟ್ ಆಫ್ ಕ್ಲಾರಿಟಿ ಈಸ್ ಮಿಸ್ಸಿಂಗ್ ಇನ್ ದಿಸ್ ಕನೆಕ್ಷನ್. ಯಾವುದೋ ಒಂಥರ ತುಂಬಾ ಕ್ಲಿಯರ್ ಆಗಿ ಕಮ್ಯುನಿಕೇಟ್ ಮಾಡದಿರೋದ್ರಿಂದ ಕ್ಲಾರಿಟಿ ಸಿಗ್ತಾ ಇಲ್ಲ ಇಬ್ರಿಗೂ. ಸೊ ಇಬ್ರು ಒಂದು ರೀತಿಲಿ ಕೂತ್ಕೊಂಡು ಮನ್ಸ್ ಬಿಚ್ಚಿ ಮಾತಾಡೋದ್ರಿಂದ ಲಾಟ್ ಆಫ್ ಕ್ಲಾರಿಟಿ ಸಿಗುತ್ತೆ ಅಂಡ್ ಎವ್ರಿಥಿಂಗ್ ವಿಲ್ ಬಿ ಸಾರ್ಟೆಡ್ ಔಟ್ ಅಂತ ಅನ್ಸುತ್ತೆ. ಎಸ್, ದಿಸ್ ವಾಸ್ ಯುವರ್ ರೀಡಿಂಗ್ ಪೈಲ್ ನಂಬರ್ 1. ಐ ಹೋಪ್ ಇದು ನಿಮಗೆ ರೆಸನೇಟ್ ಆಗಿದೆ ಇವತ್ತು ಅಂತ. ಈ ವಿಡಿಯೋ ಏನಾದರೂ ನಿಮಗೆ ರೆಸನೇಟ್ ಆಗಿದೆ ಅಂತ ಅನ್ಸಿದ್ರೆ, ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ನ ಇಂಡಿಕೇಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್ಗೆ. ಅಂಡ್ ನಾನು ನಿಮ್ಮನ್ನ ನನ್ನ ಮುಂದಿನ ವಿಡಿಯೋನಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಗುಡ್ ಬೈ. ವೆಲ್ಕಮ್ ಪೈಲ್ ನಂಬರ್ 2, ವೆಲ್ಕಮ್ ಟು ಯುವರ್ ರೀಡಿಂಗ್. ಓಕೆ, ಸೊ ಲೆಟ್ ಸಿ ನಿಮ್ಮ ಪರ್ಸನ್ ಕರೆಂಟ್ಲಿ ನಿಮ್ಮ ಬಗ್ಗೆ ಏನು ಫೀಲ್ ಮಾಡ್ತಾ ಇದ್ದಾರೆ ಅಂತ. ಓಕೆ, ಸೊ ಯೂನಿವರ್ಸ್ ಪ್ಲೀಸ್ ಗೈಡ್ ಮೀ. ಪೈಲ್ ನಂಬರ್ 2 ಪರ್ಸನ್ ಪೈಲ್ ನಂಬರ್ 2 ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ. ಯೂನಿವರ್ಸ್ ಪ್ಲೀಸ್ ಗೈಡ್ ಮೀ, ಪ್ಲೀಸ್ ಗೈಡ್ ಮೀ. ಅಂಡ್ ಆಲ್ಸೋ ಆಸ್ ಆಲ್ವೇಸ್ ಇದು ಒಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿದೆ. ಇದು ಎಲ್ಲಾರ್ಗು ರೆಸನೇಟ್ ಆಗಬೇಕು ಅಂತಿಲ್ಲ ಅಥವಾ ಯಾರಿಗೂ ರೆಸನೇಟ್ ಆಗೋದೇ ಇಲ್ಲ ಅನ್ನೋ ಥರನೂ ಇಲ್ಲ. ಸೊ ನಿಮ್ಗೆ ಏನು ರೆಸನೇಟ್ ಆಗುತ್ತೆ ಅದನ್ನ ತಗೊಳ್ಳಿ, ನಿಮ್ಗೇನು ರೆಸನೇಟ್ ಆಗಲ್ಲ ಅದನ್ನ ಬಿಟ್ಬಿಡಿ. ಸೊ ದಯವಿಟ್ಟು ಇದನ್ನ ಓಪನ್ ಮೈಂಡಿಂದ ವಾಚ್ ಮಾಡಿ ಈ ವಿಡಿಯೋನ ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಓಕೆ, ಆ್ಯಂಡ್ ಎಸ್, ಈ ಯಾವ ವ್ಯಕ್ತಿ ಬಗ್ಗೆ ನೀವು ಯೋಚನೆ ಮಾಡ್ತಾ ಇದ್ದೀರಲ್ಲ, ಸೊ ಆ ವ್ಯಕ್ತಿ ಫೋಟೋ ಆದರೆ ದಯವಿಟ್ಟು ಫೋಟೋನ ನೋಡಿ, ಸೊ ದಟ್ ನನಗೆ ಅವ್ರ ಎನರ್ಜೀಸ್ಗೆ ಕನೆಕ್ಟ್ ಆಗೋದು ತುಂಬ ಸುಲಭ ಆಗುತ್ತೆ. ಅಥವಾ ಫೋಟೋ ಇಲ್ಲ ಅಂತ ಅಂದರೆ ಅವ್ರ ಹೆಸರಿನಾದ್ರೂ ನೀವು ಹೇಳ್ಕೊಳ್ಬಹುದು, ಹೆಸರು ಗೊತ್ತಿದ್ರೆ. ಅದು ಇಲ್ಲ ಅಂತ ಅಂದರೆ ಅವರ ಮುಖನ ಜಸ್ಟ್ ಹಾಗೆ ಇಮ್ಯಾಜಿನ್ ಮಾಡ್ಕೊಳ್ಳಿ ನಿಮ್ಮ ಮನಸ್ಸಲ್ಲಿ. ಓಕೆ, ಸೊ ಬ್ರೀದ್, ಕಾಮ್ ಆಗಿ ಬ್ರೀದ್ ಮಾಡಿ, ಈಸಿಯಾಗಿ ಅವ್ರ ಹೆಸರನ್ನ ಹೇಳ್ಕೊಳ್ಳಿ 1 to 3 times. World card. Okay, Page of Swords. ಸೊ ಒನ್ ಥಿಂಗ್ ಇಲ್ಲಿ ನನಗೆ ಕ್ಲಿಯರ್ ಆಗಿ ಏನು ಹೇಳಬೇಕು ಅಂದರೆ ಪೈಲ್ ನಂಬರ್ 2 ಯಾವ ಪರ್ಸನ್ ಬಗ್ಗೆ ನೀವು ಕೇಳ್ತಾ ಇದ್ದೀರಲ್ಲ, ಈ ಪರ್ಸನ್ ಕರೆಂಟ್ಲಿ ಅಂದರೆ ಇನ್ ದೀಸ್ ಡೇಸ್ ನಿಮ್ಮನ್ನ ತುಂಬ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ನಿಮಗೆ ಗೊತ್ತಿಲ್ದಂಗೆ ತುಂಬ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಬಿಕಾಸ್ ಪೇಜ್ ಆಫ್ ಸ್ಪೋರ್ಟ್ಸ್, ದೇ ಆರ್ ವೆರಿ ಕ್ಯೂರಿಯಸ್. ನಿಮ್ಮ ಜೀವನದಲ್ಲಿ ಏನಾಗ್ತಾ ಇದೆ, ನೀವು ಯಾರ ಜೊತೆನಾದ್ರೂ ಇದ್ದೀರಾ, ಏನ್ ಮಾಡ್ತಾ ಇದ್ದೀರಾ, ಸೊ ಇದನ್ನೆಲ್ಲ ತಿಳ್ಕೊಳ್ಬೇಕು ಅಂತ ಸಾಕಷ್ಟು ನಿಮ್ಮನ್ನ ದೂರದಿಂದ ಗೊತ್ತಿಲ್ದಂಗೆ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಅಂಡ್ ಆಲ್ಸೋ ಮೇ ಬಿ ದೇ ಹ್ಯಾವ್ ಸೆಂಟ್ ಸಮ್ ಒನ್, ಅವ್ರ ಫ್ರೆಂಡ್ಸ್ನಾಗಿರ್ಬೋದು ಅಥವಾ ಯಾರನ್ನೋ ಈ ತರ ನಿಮ್ ಹಿಂದೆ ಬಿಟ್ಟು ನಿಮಗೆ ಗೊತ್ತಿಲ್ದಂಗೆ ನಿಮ್ಮನ್ನ ಅಬ್ಸರ್ವ್ ಮಾಡೋಕೆ ಹೇಳಿದ್ದಾರೆ ಖಂಡಿತವಾಗ್ಲೂ. ಓಕೆ, ಸೊ ಲೆಟ್ಸ್ ಪುಲ್ ಔಟ್ ಮೋರ್ ಕಾರ್ಡ್ಸ್ ಅಂಡ್ ಸಿ. ಓಕೆ, ಐ ಥಿಂಕ್ ನೀವಿಬ್ರು ಸೋಷಿಯಲ್ ಮೀಡಿಯಾದಲ್ಲಿ ಕನೆಕ್ಟ್ ಆಗಿದ್ದೀರಾ ಅಂತ. somewhere some media connection ಈ ತರ I am getting that energies. Is this by number?
Magician. Oh my god. Back to back major arcanas, pile number 2. Very positive energies ಬರ್ತಾ ಇದೆ ನನಗೆ ರೈಟ್ ನೌ. ಐ ಥಿಂಕ್ ದಿಸ್ ಪರ್ಸನ್, ಯಾವ ವ್ಯಕ್ತಿ ಬಗ್ಗೆ ನೀವು ತಿಳ್ಕೊಳ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಲ್ಲ, ಈ ವ್ಯಕ್ತಿ ಅಟ್ ಎನಿ ಕಾಸ್ಟ್ ದೇ ವಾಂಟ್ ಯು ಇನ್ ದೇರ್ ಲೈಫ್. ನಿಮ್ಮನ್ನ ಅವ್ರ ಜೀವನದಲ್ಲಿ ಅವ್ರು ಪಡ್ಕೊಳ್ಳೇಬೇಕು ಅಂತ ನಿರ್ಧಾರ ಮಾಡಿದ್ದಾರೆ. ದಿಸ್ ಇಸ್ ವೆರಿ ಪಾಸಿಟಿವ್, ವೆರಿ ಇದು, ಬಿಕಾಸ್ ಮ್ಯಾನಿಫೆಸ್ಟೇಷನ್ ಕಾರ್ಡ್, ಮೆಜಿಷಿಯನ್ ಅಂಡ್ ಆಲ್ಸೋ ದ ವರ್ಲ್ಡ್ ಕಾರ್ಡ್. Okay, let's see. Oh god, see, bottom of the deck is Ace of Pentacles. Oh my god, seriously, it's very positive and I think they are into you. They are very much into you. So ನೀವೇನ್ ಅನ್ಕೊಂಡಿದ್ರಿ, ಲೆಟ್ಸ್ ಮೂವ್ ಆನ್ ಫ್ರಮ್ ದಿಸ್ ಕನೆಕ್ಷನ್, ಇದರಿಂದ ನಾನು ಮೂವ್ ಆನ್ ಆಗ್ಬಿಡೋಣ, ಇದು ನನ್ನ ಲೈಫಲ್ಲಿ ಒಂದು ಕ್ಲೋಸ್ಡ್ ಚಾಪ್ಟರ್ ತರ ಅಂತ ಹೀಗೆಲ್ಲ ನೀವು ಯೋಚನೆ ಮಾಡಿದ್ರಿ. ಬಟ್ ದೆರ್ ಇಸ್ ಅ ಬಿಗ್ ಟ್ವಿಸ್ಟ್ ಹಿಯರ್. ಓಕೆ, ದ ಟ್ವಿಸ್ಟ್ ಇಸ್ ವಿತ್ ದ ಮೆಜಿಷಿಯನ್ ಕಾರ್ಡ್. ಸೊ ಇಟ್ಸ್ ಅ ನಂಬರ್ 1 ಕಾರ್ಡ್. ಓಕೆ, ಸೊ ವಿತ್ ದ ಮೆಜಿಷಿಯನ್ ಕಾರ್ಡ್, ಇದು ನಿಮ್ ಲೈಫಲ್ಲಿ ಮತ್ತೆ ಒಂದು ನ್ಯೂ ಬಿಗಿನಿಂಗ್ ಆಗ್ತಾ ಇದೆ. ಇಟ್ಸ್ ಸ್ಟಾರ್ಟಿಂಗ್ ಅಗೈನ್ ಇನ್ ಯುವರ್ ಲೈಫ್. ಇದು ನಿಮ್ ಲೈಫಲ್ಲಿ ಮ್ಯಾನಿಫೆಸ್ಟ್ ಆಗ್ತಾ ಇದೆ. ಮತ್ತೆ ನೀವು ಎಷ್ಟು ಈ ಒಂದು ಕನೆಕ್ಷನ್ ಯೂನಿವರ್ಸ್ಗೆ ಸರೆಂಡರ್ ಮಾಡಿ, ಇದು ಓಕೆ, ಇದು ನನಗೆ ಏನಾಗುತ್ತೋ ಅದಾಗ್ಲಿ, ಐ ಗೋ ವಿತ್ ದ ಫ್ಲೋ ಅನ್ನೋ ತರ, ಹೇಗ್ ಬರುತ್ತೋ ಹಾಗೆ ನಾನು ತಗೊಳ್ತೀನಿ ಅನ್ನೋ ತರ ನೀವು ಎಷ್ಟು ಸರೆಂಡರ್ ಮಾಡ್ತಾ ಇದ್ದೀರಲ್ಲ ಈ ಕನೆಕ್ಷನ್. ಸೊ ಈ ಕನೆಕ್ಷನ್ ನಿಮ್ ಲೈಫಲ್ಲಿ ಅಷ್ಟೇ ಮ್ಯಾನಿಫೆಸ್ಟ್ ಆಗ್ತಾ ಇದೆ, ಅಂದ್ರೆ ಅಷ್ಟೇ ನಿಮ್ ಹತ್ರ ಬರ್ತಾ ಇದೆ. ನೀವು ಎಷ್ಟು ಈ ವ್ಯಕ್ತಿನ ದೂರ ಮಾಡ್ಲಿಕ್ಕೆ ನೋಡ್ತಾ ಇದ್ದೀರಾ, ಆ ವ್ಯಕ್ತಿ ನಿಮ್ಗೆ ಇನ್ನೂ ಅಷ್ಟೇ ಹತ್ರ ತರ್ತಾ ಇದೆ ಯೂನಿವರ್ಸ್ ಆಕ್ಚುಲಿ. ಸೊ ಡೆಫಿನೆಟ್ಲಿ ಇಟ್ಸ್ ರೀಸ್ಟಾರ್ಟಿಂಗ್ ಅಗೈನ್. ಓಕೆ, ಸೊ ಇದೇನಾದ್ರೂ ನಿಮ್ ಲೈಫಲ್ಲಿ ಈ ತರ ನಂಗೆ ಹೇಳ್ದಂಗೆ ಆಗ್ತಾ ಇದೆ ಅಂತ ಅಂದ್ರೆ, ದಟ್ ಈಸ್ ಬಿಕಾಸ್ ಈ ಪರ್ಸನ್ ನಿಮ್ಮನ್ನ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದಾರೆ. ದೇ ಆರ್ ಮ್ಯಾನಿಫೆಸ್ಟಿಂಗ್ ಯುವರ್ ಎನರ್ಜೀಸ್ ಅಂಡ್ ದೇ ಆರ್ ಲಿಟ್ರಲಿ ಇನ್ವಾಲ್ವಿಂಗ್ ಇನ್ ಯುವರ್ ಎನರ್ಜೀಸ್. ಓಕೆ, ಸೊ ರೈಟ್ ನೌ ಯೂನಿವರ್ಸ್ ಏನ್ ಹೇಳ್ತಾ ಇದೆ ಗೊತ್ತಾ ನಿಮ್ಗೆ, ಪೈಲ್ ನಂಬರ್ 2, ಜಸ್ಟ್ ವೇಟ್ ಅಂಡ್ ವಾಚ್, ಯು ವಿಲ್ ಸಿ ದ ಮ್ಯಾಜಿಕ್ ಅಂತ. ಸೊ ಹ್ಯಾವ್ ಸಮ್ ಪೇಷನ್ಸ್, ಯು ಹ್ಯಾವ್ ಟು ವೇಟ್ ಫಾರ್ ಸಮ್ ಟೈಮ್ ಟು ಸಿ ದ ಮ್ಯಾಜಿಕ್. ಏನಾಗ್ತಾ ಇದೆ ಅಂತ ನಿಮ್ ಕಣ್ಮುಂದೆ ಇದು ಕಾಣಿಸದೇ ಇರಬಹುದು 3D ವರ್ಲ್ಡ್ ಅಲ್ಲಿ, ಬಟ್ ಎನರ್ಜಿ ಲೆವೆಲ್ ಅಲ್ಲಿ ದೇರ್ ಆರ್ ಮೇಜರ್ ಶಿಫ್ಟ್ಸ್ ಹ್ಯಾಪನಿಂಗ್ ಖಂಡಿತವಾಗ್ಲೂ, ಬಿಕಾಸ್ ಐ ಆಮ್ ಸೀಯಿಂಗ್ ಇಟ್ ಹಿಯರ್. ಓಕೆ, ಸೊ ಲೆಟ್ಸ್ ಪುಲ್ ಔಟ್ ಮೋರ್ ಕಾರ್ಡ್ಸ್. ಓಕೆ, ಅಂಡ್ ಸಿ ಏನಾಗ್ತಾ ಇದೆ ಅಂತ. ಲೆಟ್ಸ್ ಗೋ ಡೀಪ್. ಯೂನಿವರ್ಸ್ ಪ್ಲೀಸ್ ಗೈಡ್ ಮಿ. ಫೈಲ್ ನಂಬರ್ 2 ಪರ್ಸನ್, ಅವ್ರ ಬಗ್ಗೆ ಏನ್ ಯೋಚನೆ ಮಾಡ್ತಾ ಇದ್ದಾರೆ. ನಂಬರ್ 2 person, current feelings and thoughts, and please guide me. Please guide me. Yes, please guide me. Fool card, again a major arcana. Oh my god, pile number 2, ನಿಮ್ ರೀಡಿಂಗ್ ಅಲ್ಲಿ ಏನ್ ಆಗ್ತಾ ಇದೆ, ವಾಟ್ ಈಸ್ ಹ್ಯಾಪ್ನಿಂಗ್? Oh god, I can't believe this. Again, Wheel of Fortune. Oh my god. Emperor. I mean, seriously, I can't just believe this, pile number 2. I just can't believe this. Back to back, all major arcanas. I mean, ನಾನು ನಿಮ್ಮ ಮುಂದೆನೆ ಶಫಲ್ ಮಾಡ್ತಾ ಇದ್ದೀನಿ ಕಾರ್ಡ್ಸ್, ರೈಟ್? Amazing it is. Okay. Oh god, again 2 of Wands. Okay, very nice, very positive, strong spiritual connection idondu for sure. It's very intense, very deep, and it's a fated connection. ಈ ಕನೆಕ್ಷನ್ ನಿಮ್ಮ ಲೈಫಲ್ಲಿ ಇಟ್ಸ್ ಆಲ್ರೆಡಿ ಡೆಸ್ಟಿನ್ಡ್. ಇದು ಬರಬೇಕು ಅಂತ ಇತ್ತು, ಯೂನಿವರ್ಸೇ ಇದನ್ನ ನಿಮ್ಮ ಲೈಫಲ್ಲಿ ಮ್ಯಾನಿಫೆಸ್ಟ್ ಮಾಡಿದೆ. ಓಕೆ, ದಿಸ್ ಇಸ್ ಫಾರ್ ಶೋರ್. ಓಕೆ, ಪೈಲ್ ನಂಬರ್ 2. ಇವಾಗ ನಾನು ಏನು ಹೇಳ್ತೀನಲ್ಲ ಅದನ್ನು ದಯವಿಟ್ಟು ಕೇರ್ಫುಲ್ ಆಗಿ ಕೇಳಿಸ್ಕೊಳ್ಳಿ. ಯಾವ ವ್ಯಕ್ತಿ ಬಗ್ಗೆ ನೀವು ಕೇಳ್ತಾ ಇದ್ದೀರಾ, ಯಾವ ವ್ಯಕ್ತಿ ಬೇಸಿಕಲಿ ನಿಮ್ಮ ಮನಸ್ಸಲ್ಲಿ, ನಿಮ್ಮ ಮೈಂಡಲ್ಲಿ ಇದಾರಲ್ಲ, ಸೊ ಈ ವ್ಯಕ್ತಿ ಬಗ್ಗೆ ಈಗ ಆಲ್ರೆಡಿ ನೀವು ಸಾಕಷ್ಟು ನೆಗೆಟಿವ್ ಪ್ಯಾಟರ್ನ್ಸ್ನ, ಡೌಟ್ಸ್ನ ತುಂಬಿಕೊಂಡಿದ್ದೀರಾ. ಇದು ನಿಮ್ಮ ತಪ್ಪಲ್ಲ ಖಂಡಿತವಾಗ್ಲೂ, ಬಿಕಾಸ್ ಪ್ರೀವಿಯಸ್ ಅಲ್ಲಿ ನಿಮಗೆ ಸಾಕಷ್ಟು ಜನ ಎಮೋಷನಲಿ ಅನ್ಅವೈಲಬಲ್ ವ್ಯಕ್ತಿ ನಿಮಗೆ ಸಿಕ್ಕಿರಬಹುದು, ಸಾಕಷ್ಟು ನಿಮಗೆ ಹಾರ್ಟ್ ಬ್ರೇಕ್ಸ್ ಆಗಿರಬಹುದು, ಅಥವಾ ಕೆಲವು ಮೋಸಗಳನ್ನ ನೀವು ಅನುಭವಿಸಿರಬಹುದು ಕೆಲವು ವ್ಯಕ್ತಿಗಳಿಂದ. ಸೊ ಹಾಗಾಗಿ ನೀವೇನ್ ಅನ್ಕೊಂಡಿದ್ದೀರಾ, ಈ ವ್ಯಕ್ತಿ ಯಾರು ಇದಾರಲ್ಲ ನಿಮ್ಮ ಮನಸ್ಸಲ್ಲಿ ರೈಟ್ ನೌ, ಸೊ ಆ ವ್ಯಕ್ತಿನೂ ಹಾಗೆ ಇರಬಹುದು. ಈ ವ್ಯಕ್ತಿ ನನ್ನ ಲೈಫಲ್ಲಿ ಬಂದ್ರೆ ಮತ್ತೆ ನಾನೆಲ್ಲೋ ಹಾರ್ಟ್ ಬ್ರೇಕ್ ಆಗುತ್ತೆ ನನಗೆ, ಮತ್ತೆ ನನಗೆಲ್ಲೋ ನಾನು ಮೋಸ ಹೋಗ್ತೀನಿ.
ಸೊ ಈ ತರ ಎಲ್ಲ ಒಂದು ನೆಗೆಟಿವ್ ಪ್ಯಾಟರ್ನ್ಸ್ ನ ನೀವು ತುಂಬಿಕೊಂಡಿದ್ದೀರಾ ಸೋ ಫಾರ್. ಒಂಥರ ಹೆಂಗ್ ಯೋಚನೆ ಮಾಡ್ತಾ ಇದ್ದೀರಾ ಅಂತ ಅಂದ್ರೆ, ನೀವು ಮತ್ತೆ ಇದೇ ಪಾತಲ್ಲಿ ನಾನೇನಾದ್ರೂ ಹೋದ್ರೆ, ಈ ವ್ಯಕ್ತಿ ಜೊತೆ ನಾನೇನಾದ್ರು ಮತ್ತೆ ಕಮಿಟ್ ಆಗೋದು ಒಂದು ಲಾಂಗ್ ಟರ್ಮ್ ರಿಲೇಶನ್ಶಿಪ್ ಅಲ್ಲೂ ಹೋದ್ರೆ ಮತ್ತೆ ನಾನು ಒಂಟಿ ಆಗ್ಬಿಡ್ತೀನಿ ಈ ರಿಲೇಶನ್ಶಿಪ್ ಅಲ್ಲಿ. ಮತ್ತೆ ನನಗೆ ಎಲ್ಲೋ ಒಂದ್ ಕಡೆ ಮತ್ತೆ ಆ ಮೇಜರ್ ಹಾರ್ಟ್ ಬ್ರೇಕ್ಸ್ ಅಥವಾ ಆ ಒಂದು ಬೇಜಾರು, ಆ ಒಂಟಿತನ ಇವೆಲ್ಲ ಮತ್ತೆ ನನಗೆ ಸಿಗುತ್ತೆ ಅನ್ನೋ ತರ ನೀವು ಒಂಥರ ತುಂಬಾ ಯು ಆರ್ ಮೆಸಿಂಗ್ ಅಪ್ ಥಿಂಗ್ಸ್ ಇನ್ ಯುವರ್ ಹೆಡ್. ಓಕೆ, ನಿಮ್ಮಷ್ಟಕ್ಕೆ ನೀವೇ ಸಾಕಷ್ಟು ನೆಗೆಟಿವ್ ಆಗಿ ಯೋಚನೆ ಮಾಡ್ಕೊಂಡು ತುಂಬಾ ತಲೆ ಕೆಡಿಸ್ಕೊಳ್ತಾ ಇದ್ದೀರಾ. ಬಟ್ ಐ ಫೀಲ್ ಈ ವ್ಯಕ್ತಿ ಯಾರು ಇದಾರಲ್ಲ, ಈ ವ್ಯಕ್ತಿ ಫಾರ್ ಮೆನಿ ಆಫ್ ಯು, ಓಕೆ, ಎಲ್ಲರಿಗೂ ಅಂತಲ್ಲ, ಫಾರ್ ಮೆನಿ ಆಫ್ ಯು, ಫಾರ್ ಮೋಸ್ಟ್ ಆಫ್ ಯು, ಈ ವ್ಯಕ್ತಿ ನಿಮ್ಮ ಫ್ಯೂಚರ್ ಸ್ಪೌಸ್ ಅಂದ್ರೆ ನಿಮ್ಮ ಫ್ಯೂಚರ್ ಹಸ್ಬೆಂಡ್ ಆಗಿರಬಹುದು ಅಥವಾ ನಿಮ್ಮ ಫ್ಯೂಚರ್ ವೈಫ್ ಆಗಿರಬಹುದು. ಸೊ ಯು ಆರ್ ಗೆಟಿಂಗ್ ಮ್ಯಾರಿಡ್ ಟು ದಿಸ್ ಪರ್ಸನ್ ಇನ್ ಫ್ಯೂಚರ್. ಇದು ಮೇಜರ್ ಆಗಿ ನನಗೆ ಈ ಎನರ್ಜೀಸ್ ಕಾಣಿಸ್ತಾ ಇದೆ. ಬಿಕಾಸ್ ಇಟ್ಸ್ ಯು ಆರ್ ಡಿವೈನ್ ಮ್ಯಾಸ್ಕ್ಯುಲೈನ್ ಆರ್ ಡಿವೈನ್ ಫೆಮಿನೈನ್. ಸೊ ಪಿಕ್ ಇಟ್ ಹೌ ಇಟ್ ರೆಸೋನೇಟ್ಸ್. ಓಕೆ, ಬಟ್ ಇಟ್ಸ್ ಅ ಡೆಸ್ಟಿನ್ ಕನೆಕ್ಷನ್, ಇಟ್ಸ್ ಅ ಫೇಟೆಡ್ ಕನೆಕ್ಷನ್. ಇದು ನಿಮ್ ಲೈಫಲ್ಲಿ ಬರೋದಂತೂ 100% ಶೋರ್. ವೈ ಐ ಆಮ್ ಸೇಯಿಂಗ್ ದಿಸ್ ಇಸ್ Wheel of Fortune with the star card. Okay, so for sure you are to be with this person. ನೀವು ನಿಮ್ಮ ಲೈಫಲ್ಲಿ ಈ ವ್ಯಕ್ತಿ ಜೊತೆ ಬದುಕ್ತೀರಾ, ದಟ್ ಈಸ್ ಗ್ಯಾರಂಟಿಡ್. ಓಕೆ, ಇಟ್ಸ್ ಅ ಡೆಸ್ಟಿನ್ ಕನೆಕ್ಷನ್. ಐ ಆಮ್ ನಾಟ್ ಸೇಯಿಂಗ್ ಫಾರ್ ಎವ್ರಿ ಒನ್, ಬಟ್ ಫಾರ್ ಮೆಜಾರಿಟಿ ಆಫ್ ದ ಪೀಪಲ್, ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಲ್ಲ, ಫಾರ್ ಮೆಜಾರಿಟಿ ಆಫ್ ಯು ಇಟ್ ಈಸ್ ಗೋಯಿಂಗ್ ಟು ಹ್ಯಾಪನ್. ಎಸ್, ಫಾರ್ ಶೋರ್. ಅಂಡ್ ನಾನು ಖಂಡಿತವಾಗ್ಲೂ ಹೇಳ್ತೀನಿ, ನೀವು ಈ ವ್ಯಕ್ತಿನ ಸುಮ್ಮನೆ ಹಾಗೆ ಫಾರ್ ನೋ ರೀಸನ್ ಇಗ್ನೋರ್ ಮಾಡೋದಕ್ಕಂತೂ ಚಾನ್ಸೇ ಇಲ್ಲ. ಅಂಡ್ ನೀವು ಆಲ್ಸೋ ಯು ಆರ್ ಗೆಟಿಂಗ್ ಸಾಕಷ್ಟು ನಿಮ್ಗೂ ಏನೋ ಸೈನ್ಸ್ ಸಿಗ್ತಾ ಇದೆ ಅಂತ ಅನ್ಸುತ್ತೆ ಈ ವ್ಯಕ್ತಿ ರಿಗಾರ್ಡಿಂಗ್. ಯೂನಿವರ್ಸ್ ನಿಮ್ಗೆ ಸಾಕಷ್ಟು ಸೈನ್ಸ್ ನ ಕೊಡ್ತಾ ಇದೆ. ಅಂಡ್ ಆಲ್ಸೋ ಈ ವ್ಯಕ್ತಿ ಲೈಫಲ್ಲೂ ಸಹ ಸಮ್ ಮೇಜರ್ ಶಿಫ್ಟ್ ಇಸ್ ಹ್ಯಾಪನಿಂಗ್. ಓಕೆ, ಏನೋ ಒಂದು ಹೆವಿ ಎನರ್ಜೀಸ್, ಬಟ್ ವೆರಿ ಪಾಸಿಟಿವ್ ಹೆವಿ ಎನರ್ಜೀಸ್. ಐ ಆಮ್ ನಾಟ್ ಸೇಯಿಂಗ್ ಇನ್ ಅ ನೆಗೆಟಿವ್ ಇದರಲ್ಲಿ ಮೈಂಡ್ ಸೆಟ್ ಅಲ್ಲಿ ನಾನು ಹೇಳ್ತಾ ಇಲ್ಲ. ವೆರಿ ಪಾಸಿಟಿವ್ ಎನರ್ಜೀಸ್ ಶಿಫ್ಟ್ಸ್ ಆಗ್ತಾ ಇದೆ ಈ ವ್ಯಕ್ತಿ ಜೀವನದಲ್ಲೂ ರಿಗಾರ್ಡಿಂಗ್ ದಿಸ್ ಕನೆಕ್ಷನ್. ಬಟ್ ದೆರ್ ಈಸ್ ಒನ್ ಬ್ಲಾಕೇಜ್ ನನಗೆ ಕಾಣಿಸ್ತಾ ಇರೋದು ಅಂತ ಅಂದ್ರೆ, ದೆರ್ ಇಸ್ ಸಮ್ ಡಿಸ್ಟೆನ್ಸ್ ಬಿಟ್ವೀನ್ ಯು ಅಂತ ಅನ್ಸುತ್ತೆ. ಫಾರ್ ಮೋಸ್ಟ್ ಆಫ್ ಯು ದೆರ್ ಇಸ್ ಸಮ್ ಡಿಸ್ಟೆನ್ಸ್. ನೀವಿಬ್ರು ಈಗ ಸಮ್ ಸಪರೇಷನ್ ಅಲ್ಲಿ ಇರಬಹುದು ಅಥವಾ ನೋ ಕಾಂಟ್ಯಾಕ್ಟ್ ಅಲ್ಲಿ ಇರಬಹುದು. ಬಟ್ ಅದನ್ನು ಸಹ ಎಂಡ್ ಆಗುತ್ತೆ ಖಂಡಿತವಾಗ್ಲೂ. ನೀವು ಏನೇ ನೆಗೆಟಿವ್ ಥಿಂಕಿಂಗ್ ಈ ಕನೆಕ್ಷನ್ ಅಲ್ಲಿ ಇವಾಗ ರೈಟ್ ನಾವು ಮಾಡ್ತಿರ್ಬೋದು, ಏನೇ ಬ್ಲಾಕೇಜಸ್ ನಿಮಗೆ ಕಾಣಿಸ್ತಾ ಇರಬಹುದು, ಡೆಫಿನೆಟ್ಲಿ ಇಟ್ ಈಸ್ ಗೋಯಿಂಗ್ ಟು ಎಂಡ್. ಸೊ ಇಫ್ ಯು ಆರ್ ಸ್ಟಿಲ್ ಓವರ್ ಥಿಂಕಿಂಗ್, ಇಫ್ ಯು ಆರ್ ಸ್ಟಿಲ್ ಬಾದರಿಂಗ್ ಅಬೌಟ್ ದಿಸ್ ಕನೆಕ್ಷನ್, ಇದು ಆಗುತ್ತೋ ಇಲ್ವೋ ಅನ್ನೋ ಒಂದು ಡೌಟ್ ಇದ್ರೆ, ಸೊ ಪ್ಲೀಸ್ ಡೋಂಟ್ ಡೂ ದಟ್, ಬಿಕಾಸ್ ಡೆಫಿನೆಟ್ಲಿ ದಿಸ್ ಈಸ್ ಗೋಯಿಂಗ್ ಟು ಹ್ಯಾಪನ್. ಈ ಪರ್ಸನ್ ಯಾರು ನಿಮ್ಮ ಮನಸ್ಸಲ್ಲಿದ್ದಾರೆ, ಯಾರು ವಿತ್ ಹೂಮ್ ಯು ಆರ್ ಡೀಲಿಂಗ್ ಅಲ್ಲ, ಸೊ ಈ ಪರ್ಸನ್ ಯು most of them they are your higher level soulmate. Okay, either your higher level soulmate ಆಗಿರಬಹುದು ಅಥವಾ twin flame. For sure any of that, ಒಂದು ನಿಮ್ಮ soulmate ಅಥವಾ ನಿಮ್ಮ twin flame, ಇವೆರಡರಲ್ಲಿ ಒಂದು. ಐ ಕ್ಯಾನ್ ಗ್ಯಾರಂಟಿ ಯು ದಟ್. ನೆವರ್ ಡನ್ ಅ ರೀಡಿಂಗ್ ಲೈಕ್ ದಿಸ್. ಓಕೆ, ಅಂಡ್ ಐ ಹ್ಯಾವ್ ನೆವರ್ ಸೀನ್ ಇಷ್ಟೊಂದು ಮೇಜರ್ ಅರ್ಖಾನಾಸ್ ಒಂದೇ ಸ್ಪ್ರೆಡ್ ಅಲ್ಲಿ, ಅದು ಬ್ಯಾಕ್ ಟು ಬ್ಯಾಕ್ ಬಂದಿರೋದು. ದಿಸ್ ಈಸ್ ರಿಯಲಿ ವೆರಿ 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 ರೇರ್ ಸಿನಾರಿಯೋ. ಎಕ್ಸ್ಟ್ರೀಮ್ಲಿ ಪಾಸಿಟಿವ್, ಎಕ್ಸ್ಟ್ರೀಮ್ಲಿ ಸ್ಟ್ರಾಂಗ್ ಇಂಟೆನ್ಸ್ ಸ್ಪ್ರೆಡ್ ಇದೆ ಇಲ್ಲಿ ಆಕ್ಚುಲಿ. ಓಕೆ, ಎಂಪರರ್ ಕಾರ್ಡ್ ಈಸ್ ಹಿಯರ್. ಓಕೆ, ಸೊ ದಿಸ್ ಪರ್ಸನ್ ಈಸ್ ಅ ವೆರಿ ಕಂಟ್ರೋಲಿಂಗ್ ಪರ್ಸನ್ ಬೇಸಿಕಲಿ. ಅಂದ್ರೆ ಈ ವ್ಯಕ್ತಿ ಅವ್ರ ಎಮೋಷನ್ಸ್ ನ ಒಂಥರ ತುಂಬಾ ಹಿಡಿತದಲ್ಲಿ ಇಟ್ಕೊಂಡಿರುವಂತಹ ವ್ಯಕ್ತಿ. ಬಟ್ ವಿತ್ 2 of Wands, ಅವ್ರು ದೇ ಆರ್ ಸೀಯಿಂಗ್ ಅ ಫ್ಯೂಚರ್ ವಿತ್ ಯು. ನಿಮ್ ಜೊತೆ ಒಂದು ಲಾಂಗ್ ಟರ್ಮ್ ಕಮಿಟ್ಮೆಂಟ್ ಅಥವಾ ಒಂದು ಮ್ಯಾರೇಜ್ ಆಗಿರಬಹುದು. ಸೊ ಈ ತರ ಒಂದು ಫ್ಯೂಚರ್ ನ ನಿಮ್ಮಲ್ಲಿ ನೋಡ್ತಾ ಇದಾರೆ. ಅಂಡ್ ದೇ ವಾಂಟ್ ಇಟ್ ಲಿಟ್ರಲಿ. ಅವ್ರಿಗೆ ನಿಮ್ ಜೊತೆ ಸಂಪೂರ್ಣ ಅವ್ರ ಜೀವನನ ಕಳಿಬೇಕು ಅನ್ನೋ ಆಸೆ ಇದೆ. ಅಂಡ್ ನಿಮ್ಗೂ ಸಹ ಸೋಫಾರ್ ನಿಮ್ ಲೈಫಲ್ಲಿ ತುಂಬಾ ಒಂದು ಹಾರ್ಟ್ ಬ್ರೇಕ್ಸ್ ಆಗಿರೋ ಕಾರಣ ಎಲ್ಲೋ ಒಂದ್ ಕಡೆ ಈವನ್ ನಿಮ್ಗೂ ಒಂದು ಹಾನೆಸ್ಟ್ ರಿಲೇಶನ್ಶಿಪ್ ಅಲ್ಲಿ ಇರಬೇಕು ಅಂತ ನಿಮ್ಗೂ ತುಂಬಾ ಆಸೆ ಇತ್ತು ಅಂತ ಅನ್ಸುತ್ತೆ. ಐ ಥಿಂಕ್ ಇಟ್ಸ್ ಅ ಟೈಮ್ ನಾವ್. ಯೂನಿವರ್ಸ್ ಎಲ್ಲೋ ಒಂದ್ ಕಡೆ ಹೇಳ್ತಾ ಇದೆ, ಎಸ್ ದಿಸ್ ಈಸ್ ದ ಒನ್, ದಿಸ್ ಈಸ್ ದ ರೈಟ್ ಪರ್ಸನ್, ಗೋ ಅಹೆಡ್ ಅಂತಾನು. ವಿತ್ ದ ಫೂಲ್ ಕಾರ್ಡ್, ಸಿ ವಿತ್ ದ ಫೂಲ್ ಕಾರ್ಡ್ ಇಟ್ಸ್ ಆಸ್ಕಿಂಗ್, ಯೂನಿವರ್ಸ್ ನಿಮ್ಗೆ ಏನ್ ಹೇಳ್ತಾ ಇದೆ ಗೊತ್ತಾ? ಟೇಕ್ ಅ ಲೀಪ್ ಆಫ್ ಫೇತ್. ನನ್ನ ಮೇಲೆ ಟ್ರಸ್ಟ್ ಮಾಡಿ, ನನ್ನ ಮೇಲೆ ನಂಬಿ ಒಂದು ಸ್ಟೆಪ್ ನ ಇಡಿ, ನೀವೇನು ಆಗೋದಿಲ್ಲ, ಟ್ರಸ್ಟ್ ಮೀ ಅಂತ ಹೇಳ್ತಾ ಇದೆ. ಬಟ್ ನೀವೆಲ್ಲ ಒಂದ್ ಕಡೆ ತುಂಬಾ ಹೆದರ್ತಾ ಇದ್ದೀರಾ. ಬಿಕಾಸ್ ಪ್ರೀವಿಯಸ್ಲಿ ನೀವು ತುಂಬಾ ಟಾಕ್ಸಿಕ್ ರಿಲೇಶನ್ಶಿಪ್ ಜೊತೆ ಡೆಲ್ಟ್ ಮಾಡಿರಬಹುದು ಅಥವಾ ಅನುಭವಿಸಿರಬಹುದು. ಸೊ ಇದು ಹಾಗೆ ಆಗ್ಬಿಡುತ್ತೆ ಅನ್ನೋ ಒಂದು ಭಯ ನಿಮ್ಗೆ ಕಾಡ್ತಾ ಇರಬಹುದು. ಬಟ್ ಯೂನಿವರ್ಸ್ ಇಸ್ ಡೆಫಿನೆಟ್ಲಿ ಆಸ್ಕಿಂಗ್ ಯು ಟು ಟೇಕ್ ಅ ಲೀಪ್ ಆಫ್ ಫೇತ್. ಅದನ್ನ ಟ್ರಸ್ಟ್ ಮಾಡಿ ಈ ಪರ್ಸನ್ ಕಡೆಗೆ ಹೋಗಿ ಅಂತ ಯೂನಿವರ್ಸ್ ಹೇಳ್ತಾ ಇದೆ.
ಲಿಟ್ರಲಿ ಐ ಆಮ್ ಸ್ಪೀಚ್ಲೆಸ್. ನನಗೆ ನಿಜವಾಗ್ಲೂ ಮಾತೇ ಬರ್ತಾ ಇಲ್ಲ. ಬಿಕಾಸ್ ಇಲ್ಲಿ ಈ ಸ್ಪ್ರೆಡ್ ಅಲ್ಲಿ ನನಗೆ ಎಷ್ಟು ಇಂಟೆನ್ಸಿಟಿ ಕಾಣಿಸ್ತಾ ಇದೆ ಅಂತ ಅಂದ್ರೆ ಈ ಕನೆಕ್ಷನ್ ಅಲ್ಲಿ ಇಟ್ಸ್ ಅ ವೆರಿ 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 ಸ್ಟ್ರಾಂಗ್ ಕನೆಕ್ಷನ್, ಅದಂತೂ ನಾನು ಹೇಳ್ಬಹುದು. ಎಲ್ಲೋ ಒಂದ್ ಕಡೆ ನಿಮ್ಗೇನಾದ್ರೂ ಅನ್ನಿಸ್ತಾ ಇದ್ರೆ ಏನೋ ನಾನು ಈ ವ್ಯಕ್ತಿಗೆ ತುಂಬಾ ಅಟ್ರಾಕ್ಟ್ ಆಗ್ತಾ ಇದ್ದೀನಿ, ಐ ಆಮ್ ಫೀಲಿಂಗ್ ಅ ಪುಲ್ ಟುವರ್ಡ್ಸ್ ದಿಸ್ ಪರ್ಸನ್ ಅಂತ ನಿಮ್ಗೇನಾದ್ರೂ ಅನ್ನಿಸ್ತಾ ಇದ್ರೆ ದೆನ್ ದಟ್ ಈಸ್ ಫಾರ್ ಶೋರ್ ದಿಸ್ ಪರ್ಸನ್ ಈಸ್ ಮ್ಯಾನಿಫೆಸ್ಟಿಂಗ್ ಯು. ಈ ವ್ಯಕ್ತಿ ನಿಮ್ನ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದಾರೆ ಅವ್ರ ಎನರ್ಜೀಸ್ ಅಲ್ಲಿ ವಿತ್ ದ ಸನ್ ಕಾರ್ಡ್ ಅಂಡ್ ಆಲ್ಸೋ ವೀಲ್ ಆಫ್ ಫಾರ್ಚೂನ್. ಓಕೆ, ಸೊ ಎವ್ರಿಥಿಂಗ್ ಈಸ್ ಶಿಫ್ಟಿಂಗ್, ಎವ್ರಿಥಿಂಗ್ ಈಸ್ ಚೇಂಜಿಂಗ್. ಸೊ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಥಿಂಗ್ ನಾನು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ ಬಿ ಪಾಸಿಟಿವ್ ಅಬೌಟ್ ದಿಸ್ ರಿಲೇಶನ್ಶಿಪ್. ಇದನ್ನ ಡೌಟ್ ಪಡಬೇಡಿ, ಖಂಡಿತವಾಗ್ಲೂ ಬಿ ಪಾಸಿಟಿವ್ ಬಿಕಾಸ್ ಸನ್ ಕಾರ್ಡ್ ಇಸ್ ಹಿಯರ್. ಓಕೆ, ನೀವೆಲ್ಲೂ ಇನ್ನೂ ಐ ಥಿಂಕ್ ಸಮ್ ನೆಗೆಟಿವ್ ಪ್ಯಾಟರ್ನ್ಸ್ ಅಲ್ಲಿ ಇದ್ದೀರಾ ಅನ್ಸುತ್ತೆ, ಸಮ್ ಡೌಟ್ ಅಲ್ಲಿ ಇದ್ದೀರಾ ರಿಗಾರ್ಡಿಂಗ್ ಈ ಕನೆಕ್ಷನ್. ಸೊ ಬಿ ಪಾಸಿಟಿವ್. ಐ ಥಿಂಕ್ ದಿಸ್ ಇಸ್ ಸಮ್ ಒನ್ ಹೂ ವಾಂಟ್ಸ್ ಸಮಥಿಂಗ್ ವಿತ್ ಯು. ನಿಮ್ ಜೊತೆ ಒಂದು ಲಾಂಗ್ ಟರ್ಮ್ ಕಮಿಟ್ಮೆಂಟ್ಗೆ ಹಾನೆಸ್ಟ್ ಆಗಿ ದಿಸ್ ಪರ್ಸನ್ ಇಸ್ ವೇಟಿಂಗ್. ಅಂಡ್ ಆಲ್ಸೋ ಐ ಆಮ್ ಪಿಕಿಂಗ್ ಅಪ್ ಇಂಟ್ಯೂಟಿವ್ಲಿ ಇದೆಲ್ಲ ಒಂದು ವರ್ಕ್ ಸ್ಪೇಸ್ ಸಿನಾರಿಯೋ ಅಂತ. ಅಂಡ್ ಈ ವ್ಯಕ್ತಿ ಪ್ರಾಬಬ್ಲಿ ನಿಮ್ ಬಾಸ್ ಅಥವಾ ಸಮ್ ಹೈಯರ್ ಇದರಲ್ಲಿ ಇರೋಂಥವ್ರು ಇರ್ಬೋದು ಫಾರ್ ಮೋಸ್ಟ್ ಆಫ್ ಯು, ಸಾಕಷ್ಟು ಜನಕ್ಕೆ. ಅಂಡ್ ಇಲ್ಲಿ ಸ್ವಲ್ಪ ಏಜ್ ಗ್ಯಾಪ್ ಸಹ ಇದೆ ನಿಮ್ಮಿಬ್ರು ಮಧ್ಯ. ಐ ಡೋಂಟ್ ನೋ ಬಟ್ ಐ ಹ್ಯಾವ್ ಟು ಸೇ ದಿಸ್ ಇಸ್ ವಾಟ್ ಐ ಆಮ್ ಫೀಲಿಂಗ್, ಐ ಆಮ್ ಗೆಟಿಂಗ್ ದ ಎನರ್ಜೀಸ್. ಈ ವ್ಯಕ್ತಿ ಯಾವ ಪರ್ಸನ್ ಬಗ್ಗೆ ನೀವು ಕೇಳ್ತಾ ಇದ್ದೀರಲ್ಲ, ದಿಸ್ ಪರ್ಸನ್ ಇಸ್ ದ ಒನ್ ಫಾರ್ ಯು. This is your true love and you are meant to be with this person for your lifetime. ಈ ವ್ಯಕ್ತಿ ದೃಷ್ಟಿಲಿ ನೀವು ಒಂಥರ ತುಂಬಾ ಕೈಂಡ್ ಅಂಡ್ ನರ್ಚರಿಂಗ್ ಪರ್ಸನ್. ಸಿ ವಿತ್ ಸ್ಟಾರ್ ಕಾರ್ಡ್ ಅಂಡ್ ಆಲ್ಸೋ ವಿತ್ 2 of wands. ಇವ್ರು ಹೆಂಗೆ ನಿಮ್ನ ನೋಡ್ತಾರೆ ಅಂದ್ರೆ ಯು ಆರ್ ವೆರಿ ಬ್ಯೂಟಿಫುಲ್ ಪರ್ಸನ್. ತುಂಬಾ ಒಂಥರ ಸ್ವಾರ್ಥನೇ ಇಲ್ದಿರುವಂತಹ ವ್ಯಕ್ತಿ, ತುಂಬಾ ಎಲ್ಲಾರ್ಗೂ ಕೇರ್ ಮಾಡ್ತೀರಾ. ಅವ್ರ ಜೀವನದಲ್ಲಿ ನೀವಿದ್ರೆ ಅವ್ರು ತುಂಬಾ ಖುಷಿಯಾಗಿರ್ತಾರೆ. ಸೊ ಹೀಗೆಲ್ಲ ಯೋಚನೆ ಮಾಡ್ತಾ ಇದಾರೆ ಅವ್ರು ನಿಮ್ ಬಗ್ಗೆ. ಆಗ್ಲೇ ನಿಮ್ಗೆ ಹೇಳ್ದಂಗೆನೆ ಈ ವ್ಯಕ್ತಿ ನಿಮ್ನ ತುಂಬಾ ಅಬ್ಸರ್ವ್ ಮಾಡ್ತಾ ಇದಾರೆ, ನಿಮ್ಗೆ ಗೊತ್ತಿಲ್ದಂಗೆ ಸಾಕಷ್ಟು ನಿಮ್ನ ಅಬ್ಸರ್ವ್ ಮಾಡ್ತಾ ಇದಾರೆ. ಲಿಟ್ರಲಿ ದೇ ಹ್ಯಾವ್ ದೇರ್ ಐಸ್ ಆನ್ ಯು. ಸಿ ಇಲ್ಲಿ ಎಂಪರರ್ ಕಾರ್ಡ್ ಅಲ್ಲಿ ನೋಡಿ ಈ ವ್ಯಕ್ತಿ ಹೆಂಗೆ ದೃಷ್ಟಿಸಿ ನೋಡ್ತಾ ಇದಾರೆ ಆ ಸೈಡು ಅಲ್ವಾ. ಬಟ್ ದ ಪ್ರಾಬ್ಲಮ್ ಈಸ್ ಈ ವ್ಯಕ್ತಿ ಈ ಸೀಟ್ ನ ಬಿಟ್ಟು ಎದ್ದು ಬರೋದಕ್ಕೆ ರೆಡಿ ಇಲ್ಲ. ಓಕೆ, ಬಟ್ ತುಂಬಾ ಪ್ಯಾಷನ್ ಇದೆ, ತುಂಬಾ ಅಬ್ಸೆಷನ್ ಇದೆ. ಬಟ್ ಅಟ್ ದ ಸೇಮ್ ಟೈಮ್ ಅವ್ರಿಗೆ ಅವ್ರ ಈಗೋ ಅಥವಾ ಅವ್ರು ಸೋಲೋದಕ್ಕೆ ಅಥವಾ ರಿಜೆಕ್ಷನ್ ನ ಫೇಸ್ ಮಾಡೋದಕ್ಕೆ ಅವ್ರಿಗೆ ಧೈರ್ಯ ಇಲ್ಲ. ಬಟ್ ಈ ವ್ಯಕ್ತಿ ನಿಮ್ನ ಖಂಡಿತವಾಗ್ಲೂ ಮ್ಯಾನಿಫೆಸ್ಟ್ ಮಾಡ್ತಾ ಇದಾರೆ ಅಂಡ್ ನಿಮ್ ಜೊತೆ ಒಂದು ಲಾಂಗ್ ಟರ್ಮ್ ಫ್ಯೂಚರ್ ನ ಅವ್ರು ನೋಡ್ತಾ ಇದಾರೆ. And yes, it's a very positive reading. I can't say anything else more than this. Very very positive energies ಕಾಣಿಸ್ತಾ ಇದೆ. It's definitely a very healing connection. ಒಂಥರ ತುಂಬಾ ಒಂದು healing energies ಕೊಡುತ್ತೆ ನಿಮಗೆ. I think ಈ ಪರ್ಸನ್ ನಿಮ್ ಕಡೆ ಬರೋದಕ್ಕೆ ತುಂಬಾ ಯೋಚನೆ ಮಾಡ್ತಾ ಇದ್ದಾರೆ. ಸ್ವಲ್ಪ ಸ್ಲೋ ಇದೆ. ಸಿ ವೀಲ್ ಆಫ್ ಫಾರ್ಚೂನ್ ಮೂವ್ಮೆಂಟ್ ತುಂಬಾನೇ ಸ್ಲೋ ಆಗಿದೆ ನಿಮ್ ಕಡೆ ತುಂಬಾ ಅಟ್ರಾಕ್ಷನ್ ಇದೆ. ಬಟ್ ತುಂಬಾ ಕ್ಯಾಲ್ಕುಲೇಟಿವ್ ಆಗಿ ಯೋಚನೆ ಮಾಡಿ ಮೂವ್ ಮಾಡ್ತಾ ಇದ್ದಾರೆ ಅವರು. ಅಷ್ಟು ಸುಲಭವಾಗಿ ಈಸಿಯಾಗಿ ಒಂದೇ ಸತಿಗೆ ಬಂದು ನಿಮ್ಮ ಹತ್ರ ಎಲ್ಲ ಹೇಳ್ಕೊಳ್ಳೋ ತರ ಇಲ್ಲ. ತುಂಬಾ ಯೋಚನೆ ಮಾಡಿ ಒಂದೊಂದು ಹೆಜ್ಜೆ ಇಡ್ತಾ ಇದ್ದಾರೆ. ಒಂದ್ ಕಡೆ ಐ ಥಿಂಕ್ ಯು ಆರ್ ಕಾಲ್ ಟು ಟೇಕ್ ದ ಫಸ್ಟ್ ಮೂವ್. ಎಲ್ಲೋ ಯೂನಿವರ್ಸ್ ನಿಮ್ಗೆನೆ ಫಸ್ಟ್ ಒಂದು ಮುಂದೆ ಹೆಜ್ಜೆ ಇಟ್ಟಿ ಅಂತ ಹೇಳ್ತಾ ಇದೆ. ಸೊ ಲೆಟ್ಸ್ ಸಿ, ಇನ್ನೂ ಒಂದೆರಡು ಕಾರ್ಡ್ಸ್ ನ ಪುಲ್ ಔಟ್ ಮಾಡಿ ನೋಡೋಣ. ಸೊ ಏನ್ ಬರಬಹುದು ಅಂತ. ಓಕೆ, ಐ ಆಮ್ ಫೀಲಿಂಗ್ ದಿಸ್. ಇನ್ನೊಂದೆರಡು ಕಾರ್ಡ್ಸ್ ಪುಲ್ ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ಸೊ ಲೆಟ್ಸ್ ಸಿ. Universe, please guide me. What is this person? Why this person? What is their feelings towards me? Please guide me. Please guide me. Okay, 5 of Pentacles. Okay. ಸೊ ಇನಿಷಿಯಲ್ ಆಗಿ ಐ ಥಿಂಕ್ ಈ ವ್ಯಕ್ತಿ ಈ ಕನೆಕ್ಷನ್ ಅಲ್ಲಿ ತುಂಬಾ ಇನ್ವೆಸ್ಟ್ ಮಾಡಿದ್ರು. ನೀವು ಸಹ ತುಂಬಾ ಇನ್ವೆಸ್ಟ್ ಮಾಡಿದ್ರಿ ಎಮೋಷನಲ್ ಆಗಿ. ಬಟ್ ಆಫ್ಟರ್ ಸಮ್ ಟೈಮ್ ಫಾರ್ ಸಮ್ ರೀಸನ್ ಆರ್ ಫಾರ್ ನೋ ರೀಸನ್, ಐ ಡೋಂಟ್ ನೋ, ಈ ವ್ಯಕ್ತಿನೇ ಪುಲ್ ಬ್ಯಾಕ್ ಮಾಡ್ಕೊಂಡಿದ್ದಾರೆ. ಸಡನ್ ಆಗಿ ನಿಮ್ನ ಇಗ್ನೋರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅಂಡ್ ಎಮೋಷನಲ್ ಆಗಿ ನಿಮ್ಗೆ ಅವೈಲಬಲ್ ಇರ್ತಿರ್ಲಿಲ್ಲ. ಅಂಡ್ ಬಿಕಾಸ್ ಆಫ್ ದಟ್ ನಿಮ್ಮಿಬ್ರ ಮಧ್ಯೆ ಇವಾಗ ಒಂದು ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಆಗಿರ್ಬೋದು ಅಥವಾ ಡಿಸ್ಟೆನ್ಸ್ ಕ್ರಿಯೇಟ್ ಆಗಿದೆ. ಎಲ್ಲೋ ನಿಮ್ಗೆ ಒಂದ್ ಕಡೆ ಹಿಂಗ್ ಫೀಲ್ ಆಗಿದೆ ಅಂತ ಅಂದ್ರೆ ಓಕೆ, ಈ ವ್ಯಕ್ತಿ ಕನೆಕ್ಷನ್ ಬಿಟ್ಟು ಹೊಟ್ಟೋಗಿದ್ದಾರೆ. ಇವರು ಬೇರೆಯವ್ರ ತರ ನನ್ಗೆ ಒಂಥರ ಅವೈಲಬಲ್ ಇಲ್ಲ ಈ ಕನೆಕ್ಷನ್ ಅಲ್ಲಿ. ನನ್ಗೆಲ್ಲ ಒಂದ್ ಕಡೆ ಮತ್ತೆ ನಾನು ಒಂಟಿ ಆಗ್ಬಿಟ್ಟೆ ಅನ್ನೋ ತರ ನೀವು ಒಂಥರ ನೆಗೆಟಿವ್ ಆಗಿ ಯೋಚನೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀರಾ. ಒಂದ್ ಕಡೆ ಈ ಕನೆಕ್ಷನ್ ಒಂಥರ ಅಬ್ರಪ್ಟ್ ಆಗಿ ಸಡನ್ ಆಗಿ ಸ್ಟಾಪ್ ಆಗಿದೆ. ಒಂಥರ ಹಿಂಗೆ ಅಂತಂದ್ರೆ ನಿಮ್ಗೆ ಈ ವ್ಯಕ್ತಿ ಖಂಡಿತವಾಗ್ಲೂ ನಿಮ್ ಲೈಫಲ್ಲಿ ಮತ್ತೆ ಬರೋದಕ್ಕೆ ಚಾನ್ಸೇ ಇಲ್ಲ ಅನ್ನೋ ತರ ಅನ್ಸಿದೆ. ಬಟ್ ಪೈಲ್ ನಂಬರ್ 2, ಯಾರ್ಯಾರು ಈ ಕಾರ್ಡ್ ನ ಸೆಲೆಕ್ಟ್ ಮಾಡ್ಕೊಂಡು ನೋಡ್ತಾ ಇದಾರಲ್ಲ, ದೋಸ್ ಹೂ ಆರ್ ವಾಚಿಂಗ್ ದಿಸ್ ವಿಡಿಯೋ,
ಐ ಆಮ್ ಸೇಯಿಂಗ್ ಯು ಡೋಂಟ್ ಅಂಡರ್ಸ್ಟ್ಯಾಂಡ್ ಇದು ಎಷ್ಟು ಡೆಪ್ತ್ ಅಲ್ಲಿ ಇದೆ ಈ ಕನೆಕ್ಷನ್ ಅನ್ನೋದು ಖಂಡಿತವಾಗ್ಲೂ ನಿಮಗೆ ಅರ್ಥ ಆಗಿಲ್ಲ ಇನ್ನೂ, ಬಿಕಾಸ್ ಐ ಆಮ್ ಸೀಯಿಂಗ್ ದ ಸ್ಪ್ರೆಡ್. ಓಕೆ, ಇಲ್ಲೊಂದು ಸ್ಟ್ರಾಂಗ್ ಎನರ್ಜಿ, ಸ್ಟ್ರಾಂಗ್ ಪುಲ್, ಸ್ಟ್ರಾಂಗ್ ಇಂಟೆನ್ಸ್ ಕನೆಕ್ಷನ್ ಖಂಡಿತವಾಗ್ಲೂ ಇದೆ. ಅಂಡ್ ನೀವೇನಾದ್ರೂ ಡೌಟ್ ಪಡ್ತಾ ಇದ್ರೆ ಈ ವ್ಯಕ್ತಿ ಯಾವತ್ತೂ ನನ್ನ ಲೈಫಲ್ಲಿ ಬರೋ ಚಾನ್ಸೇ ಇಲ್ಲ ಅಂತ, ಖಂಡಿತವಾಗ್ಲೂ ಡೆಫಿನೆಟ್ಲಿ ದೇ ಆರ್ ಗೋಯಿಂಗ್ ಟು ಕಮ್ ಬ್ಯಾಕ್. ಓಕೆ, ವೀಲ್ ಆಫ್ ಫಾರ್ಚೂನ್ ಈಸ್ ಹಿಯರ್. ಥಿಂಗ್ಸ್ ವಿಲ್ ಚೇಂಜ್. ಡೆಫಿನೆಟ್ಲಿ ಡಿಸ್ಟೆನ್ಸ್ ಕೂಡ ಮುಗಿಯುತ್ತೆ. ಡೆಫಿನೆಟ್ಲಿ ಅವ್ರು ನಿಮ್ಮ ಹತ್ರ ಬಂದೇ ಬರ್ತಾರೆ. ಇಲ್ಲ ಒಂದ್ ಕಡೆ ನೀವು ತುಂಬಾ ಈ ಕನೆಕ್ಷನ್ ಅಲ್ಲಿ ತುಂಬಾ ಒಂಥರ ಫೀಲಿಂಗ್ಸ್ ಇದ್ರೂ ಅದನ್ನೆಲ್ಲ ತುಂಬಾ ಸಪ್ರೆಸ್ ಮಾಡ್ಕೊಳ್ತಾ ಇದ್ದೀರಾ, ನಿಮ್ಮಲ್ಲೇ ನೀವು ಒಳಗೆ ಹಿಡಿದಿಟ್ಕೊಳ್ತಾ ಇದ್ದೀರಾ, ಎಕ್ಸ್ಪ್ರೆಸ್ ಮಾಡ್ತಾ ಇಲ್ಲ ಓಪನ್ ಆಗಿ. ಬಟ್ ಡೆಫಿನೆಟ್ಲಿ ಈ ವ್ಯಕ್ತಿ ಲೈಫಲ್ಲೂ ಮೇಜರ್ ಶಿಫ್ಟ್ ಆಗ್ತಾ ಇದೆ, ಅವ್ರ ಎನರ್ಜೀಸ್ ಅಲ್ಲೂ ತುಂಬಾ ಚೇಂಜಸ್ ಆಗ್ತಾ ಇದೆ. ಅಂಡ್ ಐ ಥಿಂಕ್ ನೀವು ರೀಸೆಂಟ್ ಆಗಿ 555 ನ ತುಂಬಾ ರೆಗ್ಯುಲರ್ ಆಗಿ ನೋಡ್ತಾ ಇದ್ರೆ ಇದು ಯೂನಿವರ್ಸಿನ ಒಂದು ಸೈನ್ ನಿಮ್ಗೆ. ಓಕೆ, 555 ಆಗಿರ್ಬೋದು ಅಥವಾ 444, ಸೊ ಬೋತ್ ನನಗೆ ಕಾಣಿಸ್ತಾ ಇದೆ. ಐ ಥಿಂಕ್ ಸೊ ದೀಸ್ 2 ನಂಬರ್ಸ್ ನೀವೇನಾದ್ರೂ ರಿಪೀಟೆಡ್ ನಂಬರ್ಸ್ ನ ನೋಡ್ತಾ ಇದ್ರೆ ಯೂನಿವರ್ಸಿನ ಇದು ಒಂದು ಸೈನ್. ಓಕೆ, ದಟ್ ಎವ್ರಿಥಿಂಗ್ ವಿಲ್ ಬಿ ಫೈನ್ ಅನ್ನೋ ತರ. ಕಡೆ ಈ ವ್ಯಕ್ತಿನೇ ಈ ಕನೆಕ್ಷನ್ ಇಂದ ಫಸ್ಟ್ ಹೊರಗಡೆ ಹೋಗಿದ್ರೆ ಇನಿಷಿಯಲ್ ಆಗಿ, ಖಂಡಿತವಾಗ್ಲೂ ಅವರೇ ಮತ್ತೆ ವಾಪಸ್ ಬರ್ತಾರೆ. ಅಂಡ್ ನೀವು ಅದರಿಂದ ನೆಗೆಟಿವ್ ಆಗಿ ಯೋಚನೆ ಮಾಡೋದನ್ನ ಬಿಡಿ, ಆ ನೆಗೆಟಿವ್ ಪ್ಯಾಟರ್ನ್ಸ್ ನಿಂದ ಹೊರಗೆ ಬನ್ನಿ, ನಿಮ್ಮ ಕಂಫರ್ಟ್ ಝೋನ್ ಇಂದ ಹೊರಗಡೆ ಬನ್ನಿ. ನಿಮ್ಮ ಸೆಲ್ಫ್ ಗ್ರೋತ್ ಏನಿದೆಯಲ್ಲ, ಸೆಲ್ಫ್ ಗ್ರೋತ್ ಮೇಲೆ ನೀವು ಕಾನ್ಸಂಟ್ರೇಟ್ ಮಾಡಿ, ನಿಮ್ಮನ್ನ ನೀವು ಇಷ್ಟಪಡೋದಕ್ಕೆ ಸ್ಟಾರ್ಟ್ ಮಾಡಿ. ನಿಮ್ ಜೊತೆ ನೀವು ಒಂದು ಒಳ್ಳೆ ಕನೆಕ್ಷನ್ ನ ಫಾರ್ಮ್ ಮಾಡ್ಕೊಳ್ಳಿ. ನೀವು ಆಲ್ರೆಡಿ ಈ ಕನೆಕ್ಷನ್ ಅಲ್ಲಿ ಸಾಕಷ್ಟು ಇನ್ವೆಸ್ಟ್ ಮಾಡಿದೀರಾ, ತುಂಬಾ ನಿಮ್ಮನ್ನ ನೀವು ತೊಡಗಿಸ್ಕೊಂಡಿದ್ದೀರಾ, ಎಮೋಷನಲ್ ಆಗಿ ತುಂಬಾ ಒಂಥರ ನಿಮ್ ಟೈಮ್ ನ, ನಿಮ್ ಎನರ್ಜಿನೆಲ್ಲ ತುಂಬಾ ಇನ್ವೆಸ್ಟ್ ಮಾಡಿದ್ದೀರಾ ಈ ಕನೆಕ್ಷನ್ ಅಲ್ಲಿ. ಇನ್ನು ಈ ವ್ಯಕ್ತಿ ಟರ್ನ್. ಓಕೆ, ಸೊ ನೀವು ಹೇಗೆ ಇನ್ವೆಸ್ಟ್ ಮಾಡಿದಿರಲ್ಲ ನಿಮ್ ಎಮೋಷನ್ಸ್, ನಿಮ್ ಟೈಮ್ನೆಲ್ಲ, ಹಾಗೆ ಈ ವ್ಯಕ್ತಿನೂ ಸಹ ನಿಮ್ಗೆ ಕೊಡುವಂತ ಟೈಮ್ ಇದು. ಅಂಡ್ ಇಫ್ ಇಟ್ಸ್ ಮೆಂಟ್ ಟು ಕಮ್ ಬ್ಯಾಕ್, ಡೆಫಿನೆಟ್ಲಿ ದೇ ವಿಲ್ ಕಮ್ ಬ್ಯಾಕ್ ಅಂಡ್ ದೇ ವಿಲ್. ಓಕೆ, ಬಿಕಾಸ್ ವರ್ಲ್ಡ್ ಕಾರ್ಡ್ ಈಸ್ ಹಿಯರ್. ಓಕೆ, ಸೊ ರೀಸ್ಟಾರ್ಟ್ ಆಗುತ್ತೆ ಖಂಡಿತವಾಗ್ಲೂ ಈ ಕನೆಕ್ಷನ್. ಸೊ ಈ ವ್ಯಕ್ತಿನ ನೀವು ಚೇಸ್ ಮಾಡೋದಾಗ್ಲಿ ಅಥವಾ ನಿಮ್ಮ ಫೀಲಿಂಗ್ಸ್ ನ ತುಂಬಾ ಸಪ್ರೆಸ್ ಮಾಡ್ಕೊಳ್ಳೋದಾಗ್ಲಿ ಅಥವಾ ತುಂಬಾ ನೆಗೆಟಿವ್ ಥಿಂಕಿಂಗ್ ಮಾಡೋದಾಗ್ಲಿ, ದಯವಿಟ್ಟು ಇದನ್ನೆಲ್ಲ ಮಾಡಕ್ ಹೋಗ್ಬೇಡಿ. ಅಂಡ್ ನಿಮ್ ಎನರ್ಜೀಸ್ ನ ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇವತ್ತಿನ ರೀಡಿಂಗ್ ಇಷ್ಟ ಆಗಿತ್ತು ನಿಮ್ದು ಪೈಲ್ ನಂಬರ್ 2. ಐ ಹೋಪ್ ಇದು ನಿಮ್ಗೆ ಇಷ್ಟ ಆಗಿದೆ, ನಿಮ್ ಲೈಫ್ ಸಿಚುಯೇಷನ್ಗೆ ಇದು ರೆಸನೇಟ್ ಆಗಿದೆ ಅಂತ ಭಾವಿಸ್ತೀನಿ. ಅಂಡ್ ಇದೇನಾದ್ರು ನಿಮ್ಗೆ ಇಷ್ಟ ಆಗಿ ನಿಮ್ ಲೈಫ್ಗೆ ರೆಸನೇಟ್ ಆಗಿದೆ ಅಂತ ನಿಮ್ಗೆ ಅನ್ಸಿದ್ರೆ ದಯವಿಟ್ಟು ಒಂದು ಲೈಕ್ ಇಂಡಿಕೇಟ್ ಮಾಡಿ, ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಅಂಡ್ ನಾನು ನಿಮ್ಮನ್ನ ನನ್ನ ಮುಂದಿನ ವಿಡಿಯೋನಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಗುಡ್ ಬೈ.